ನಾವು ಭಾಳ ಮಂದಿ ಹೇಳ್ತಾರೆ ಸರ್ ಪಾಟೀಲ್ ಬಹಳ ಸಾಲ ಮಾಡಿದ್ದಾರೆ. ನಾನು ಸ್ವಂತಕ್ಕಾಗಿ ನಾ ಇನ್ನೂ ಸಾಲ ಮಾಡಿ ಹೆತ್ತವರ ತಂದೆ ತಾಯಿ ಹೆಸರಿನಲ್ಲಿ ದೇವಾಲಯವನ್ನು ಸ್ಥಾಪನೆ ಮಾಡಿರ್ತಾರೆ. ನಿಮ್ಮನ್ನು ಹೆತ್ತವರ ಮಂದಿರ, ನೀವು ಹೋದ್ರೆ ನಿಮಗೂ ತಂದೆ ತಾಯಿ, ನಾವು ಹೋದ್ರೆ ನನಗೂ ತಂದೆ ತಾಯಿ, ಇವ್ರು ಹೋದ್ರೆ ಇವ್ರಿಗೂ ತಂದೆ ತಾಯಿ, ಅವರೇ ನಿಜವಾದ ದೇವರು. ಯಾಕಂದ್ರೆ ನಮ್ಮನ್ನು ರಾಜಕೀಯದ ವಿಶ್ರಾಂತಿನೇ ಹೆಂಗ್ ಸಾಹೇಬ್ರ? ರಾಜಕೀಯದ ವಿಶ್ರಾಂತಿ ಅಥವಾ ಮುಂದೆ ರಾಜಕೀಯ ಕ್ಷೇತ್ರ ತೊಡಗ್ತಾರೆ ಅವಕಾಶ ಸಿಕ್ಕರೆ ರಾಜಕಾರಣ ನಾನು ಲಾಬಿ ಲೋಬಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾರೆದರಿಗೆ ನನಗ ಕುರ್ಚಿ ಕೊಡ್ರಿ ಅಂತ ಹೇಳುದಿಲ್ಲ. ಕುರ್ಚಿ ಲಾಬಿ ಮಾಡೋದು ನನ್ನ ಜನ್ಮದಾಗ ಬಂದಿಲ್ಲ. ಎಸ್.ಆರ್. ಪಾಟೀಲ್ ಸಾಹೇಬ್ರು ರಾಜಕೀಯದಿಂದ ದೂರ ಹೋದ್ರೆ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಇವತ್ತು ರಾಜಕಾರಣ ಎಲ್ಲಿಗೆ ಬಂದಿದೆ ಅಂದ್ರೆ ಒಂದ ಮಾತನಾಗ ಹೇಳ್ಬೇಕಂದ್ರೆ ಅದೊಂದು ವ್ಯವಹಾರ, ಬಿಸಿನೆಸ್ ಆಗಿದೆ. ದುಡ್ಡು ಹಾಕುದು, ದುಡ್ಡು ತೆಗೆಯೋದು. ಸರ್, ಕೃಷ್ಣಾ ನದಿ ಬಗ್ಗೆ ಏನ್ ಹೇಳ್ತೀರಿ? ನಾನು ಪ್ರಸಂಗ ಬಿದ್ದರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ, ಮಹದಾಯಿ ಈ ಯೋಜನೆ ಮತ್ತು ಇನ್ನಿತರ ಉತ್ತರ ಕರ್ನಾಟಕದ ಅನೇಕ ಯೋಜನೆಗಳು ಏನು ನೆದಗುವಿಗೆ ಬಿದ್ದಾವ, ಇವತ್ತರ ಸಲುವಾಗಿನ ನಾನು ಮತ್ತೊಮ್ಮೆ ಯಾವುದೇ ಪಕ್ಷದ ಸರ್ಕಾರ ಇದ್ರು ಅದರ ವಿರುದ್ಧ ಧ್ವನಿ ಎತ್ತಬೇಕನ್ನುವಂತ ನಿರ್ಧಾರ ಕೂಡ ನಾವು ಮಾಡಿದ್ವಿ. ಕಬ್ಬು ಬೆಳೆಗಾರ ಸಮಸ್ಯೆ ಸರ್ಕಾರಕ್ಕೆ ಏನಾಗಿದೆ, ಸರ್ಕಾರ ಬೊಕ್ಕಸದಲ್ಲಿ ಇವತ್ತು ಪಂಚ ಗ್ಯಾರಂಟಿಗೆ 60,000 ಕೋಟಿ ಕೊಡ್ತಾರೆ. ಈ ಸಕ್ಕರೆ ಕಾರ್ಖಾನೆಗೆ ರೈತರಿಗೆ ಹೆಚ್ಚುವರಿ ಹಣ ರಾಜ್ಯದ ಬೊಕ್ಕಸದಿಂದ ಕೊಟ್ಟರೆ 2,000-3,000 ಕೋಟಿ ಆಗುತ್ತೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇವರು ವ್ಯಾಜ್ಯ ಬಗೆಹರಿಸ್ತಿದ್ರ ಅದರ ಪರಿಣಾಮ ನಮ್ಮ ಆಡಳಿತದ ಮೇಲೆ ಆಗ್ಬಹುದು ಅಂತ ನನ್ನ ಕಲ್ಪನೆ. ಮತ್ತು ಪಕ್ಷದ ಮೇಲೇನೂ ಪರಿಣಾಮ ಆಗತ್ತೆ. ಅದಕ್ಕೆ ಪಕ್ಷ ನಮಸ್ಕಾರ. ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ ಮಾದರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ಹಸ್ತದ ಶ್ರೇಷ್ಠ ನಾಯಕ, ಶ್ರೇಷ್ಠ ಸಹಕಾರಿ, ರಾಜಕೀಯ ಕ್ಷೇತ್ರದ ಮುತ್ಸದ್ದಿ ರಾಜಕಾರಣಿ, ಜನಸೇವೆಯಲ್ಲಿ ಜನರಾದವರು, ರಾಜಕೀಯ ಪಡಸಾಲೆಯಲ್ಲಿ ಜನಪ್ರಿಯ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸದ್ಯ ನಾಡು ಕಟ್ಟುವಲ್ಲಿ ಅಪರಿಮಿತರಾಗಿ ಹೊರಹೊಮ್ಮಿದ, ಸದ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿರಿಸಿ ವೈದ್ಯಕೀಯ ಮಹಾವಿದ್ಯಾಲಯ, ಸಂಶೋಧನಾ ಸಂಸ್ಥೆ ಸೇರಿದಂತೆ ಈಗ ಹಲವಾರು ಸಮೂಹ ಸಂಸ್ಥೆಗಳನ್ನು ಸ್ಥಾಪಿಸಿದ ಸಾಮಾಜಿಕ ಕಳಕಳಿಯ ಧೀಮಂತ ನಾಯಕರು ಇವತ್ತು ನಮ್ಮ ಜೊತೆಗಾದರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಸ್ವಾಗತ. ಸರ್, ತಮ್ಮ ಹಿನ್ನೆಲೆ ನಮ್ಮ ವೀಕ್ಷಕರಿಗೆ. ನಾನು ಮೂಲತಃ ಕೃಷಿಕ. ನನ್ನ ಹೆಸರು ಎಸ್.ಆರ್. ಪಾಟೀಲ್. ನಾನು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದವನಾಗಿದ್ದು, ಅನೇಕ ಮಜಲಿನಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ದೊರೆತಿದೆ. ಕೃಷಿಕನಾಗಿ, ನ್ಯಾಯವಾದಿಯಾಗಿ, ಆಮೇಲೆ ಸಾರ್ವಜನಿಕ ಬದುಕು ಪ್ರವೇಶಿಸಿ ಮೇಲ್ಮನೆಯ ಶಾಸಕನಾಗಿ, ಒಮ್ಮೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ, 2 ಸಾರಿ ವಿರೋಧಿ ಪಕ್ಷದ ನಾಯಕನಾಗಿ, ಒಮ್ಮೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಮತ್ತು ಒಬ್ಬ ಉದ್ಯಮಿಯಾಗಿ ಬೀಳಿಗೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡುವುದರ ಜೊತೆಗೆ ಶಿಕ್ಷಣ ಪ್ರೇಮಿ ಆದಂಥ ನಾನು ವಿದ್ಯಾಸಂಸ್ಥೆಯನ್ನು ನನ್ನ ಸ್ವಂತ ಗ್ರಾಮ ಬಾಡಗಂಡಿಯಲ್ಲೇ ಪ್ರಾರಂಭ ಮಾಡಿ, ಇವತ್ತು ಆ ವಿದ್ಯಾಸಂಸ್ಥೆ LKGಯಿಂದ ಪ್ರಾರಂಭವಾದಂಥ ವಿದ್ಯಾಸಂಸ್ಥೆ ಇವತ್ತು ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡುವ ಹಂತಕ್ಕೆ ಬಂದಿದೆ ಅಂತ ಹೇಳಿಕೆ ಸಂತೋಷ ಅನಿಸ್ತದೆ. ಅದರ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಕೂಡ ನಾನು ಮೂಲತಃ ಒಬ್ಬ ಸಹಕಾರಿಯಾಗಿ ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕನ್ನು 28 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ, ತದನಂತರ ಬಾಪೂಜಿ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ನಾವು ಪ್ರಾರಂಭ ಮಾಡಿ ಅಖಂಡ ಜಿಲ್ಲೆಯ ಸಾಕಷ್ಟು ಜನರಿಗೆ ಆರ್ಥಿಕ ಮುಗ್ಗಟ್ಟಿನಿಂದ ಅವರಿಗೆ ಪಾರಾಗಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಬೆಂಬಲ ನೀಡಿದ್ದು ನನಗೆ ಭಾಳ ಸಂತೋಷ ತರ್ತಾ ಇದೆ. ಇವತ್ತು ನಾನು ನಮ್ಮ ಸಂಸ್ಥೆಗಳ ಜೊತೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಅದರ ಜೊತೆಗೆ ಮುಧೋಳದ ಸಕ್ಕರೆ ಕಾರ್ಖಾನೆ, ಮಧ್ಯದಲ್ಲಿ ನಿಂತಹ ಸಕ್ಕರೆ ಕಾರ್ಖಾನೆಯನ್ನು ಲೀಸ್ ಪಡೆದು ಇವತ್ತು ಆ ಭಾಗದ ರೈತರಿಗೆ, ಶೇರ್ ಹೋಲ್ಡರ್ಸ್ಗೆ ಮತ್ತು ದುಡಿಯುವ ವರ್ಗಕ್ಕೆ ಅನುಕೂಲ ಆಗುವಂತೆ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ರನ್ನ ನಗರದಲ್ಲಿ 30 ವರ್ಷಗಳವರೆಗೆ ನಡೆಸುವಂಥ ಒಂದು
ಗುತ್ತಿಗೆಯನ್ನು ಪಡೆದು ಈ ವರ್ಷ ಅದು ಕೂಡ ಪ್ರಾರಂಭ ಆಗಿದೆ. ಇಷ್ಟು ನಾನು ಸಂಕ್ಷಿಪ್ತವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ. ತಾವು ಮುಂದೆ ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೇನೆ. ಸಾಹೇಬ್ರ, ಸ್ವಲ್ಪ ದಿವಂಗತ ರುದ್ರಗೌಡರ ಬಗ್ಗೆ ಸ್ವಲ್ಪ ಒಂದೆರಡು ಮಾತು. ದಿವಂಗತ ರುದ್ರಗೌಡರ ಬಗ್ಗೆ ಒಂದೆರಡು ಮಾತು ಸಾಹೇಬ್ರ. ನಮ್ಮ ರುದ್ರಗೌಡರು ನಮ್ಮ ತಂದೆಯವರು ಬಹಳ ಶಿಸ್ತಿನ ವ್ಯಕ್ತಿ. ಅವರು ಕೃಷಿಕರಾಗಿದ್ದರು. ಕೃಷಿ ಬಿಟ್ಟು ಇನ್ನೊಂದು ಯಾವುದೇ ಒಂದು ಉದ್ಯೋಗ ಮಾಡ್ತಿದ್ದಿಲ್ಲ. ಕೃಷಿಯಲ್ಲೇ ಬಹಳಷ್ಟು ನಂಬಿಕೆ ವಿಶ್ವಾಸ ಹೊಂದೋದ್ರ ಜೊತೆಗೆ ಊರಿನಲ್ಲಿ ಅನೇಕ ಜನರಿಗೆ ಆರ್ಥಿಕ ಸಹಾಯ ಮಾಡುವಂಥ ಒಂದು ಹೃದಯ ಶ್ರೀಮಂತಿಕೆ ಹೊಂದಿದ್ದಂಥವ್ರು ನಮ್ಮ ತಂದೆ. ಬಹಳ ಶಿಸ್ತಿನ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತಾ ಇದೆ. ಹಾಂ ಸರ್. ಉಮಾ ಗೋಡ್ತಿಯವ್ರ ಬಗ್ಗೆ ತಮ್ಮ ಎರಡು ಮಾತು ಸರ್. ಉಮಾ ಗೋಡ್ತಿಯವ್ರ ಬಗ್ಗೆ ಎರಡು ಮಾತು ಸರ್. ನನ್ನ ಪತ್ನಿ ಉಮಾದೇವಿ ನನ್ನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಬೆಂಬಲ ನೀಡ್ತಾ ಇರೋದು ನನ್ನ ಬೆಳವಣಿಗೆಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಪುರುಷನ ಯಶಸ್ವಿ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದಕ್ಕೆ ನನ್ನ ಪತ್ನಿಯೂ ಕೂಡ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅನುಷಾ ಪಾಟೀಲ್ ಅವ್ರ ಬಗ್ಗೆ ಸರ್. ಅನುಷಾ ನನ್ನ ಮುದ್ದಿನ ಮಗಳು, ಒಬ್ಬಳೇ ಮಗಳು. MBA ಕೋರ್ಸ್ ಹುಬ್ಬಳ್ಳಿಯಲ್ಲಿ ಮುಗಿಸಿ BBA ಬೆಂಗಳೂರಿನಲ್ಲಿ ಮುಗಿಸಿ ಇವತ್ತು ಎರಡೂವರೆ ವರ್ಷದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದಂಥ ಅನುಷಾ ಪಾಟೀಲ್ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ವಿದ್ಯಾಸಂಸ್ಥೆಗೆ ನನ್ನ ಜೊತೆ ಸಹಾಯ ಮಾಡ್ತಿರೋದು ಕೂಡ ಭಾಳ ಸಂತೋಷ ಸಂಗತಿ. ಓಕೆ ಸರ್. ಬಿಳಿಗಿ ಸಹಕಾರಿ ಬ್ಯಾಂಕಿನ ಬಗ್ಗೆ ಒಂದೆರಡು ಮಾತು ಸರ್ ತಮ್ಮ. ಆಮೇಲೆ ನಮ್ಮ ತಾಯಿಯವರು ಈರಮ್ಮ ತಾಯಿ ಬಹಳ ಸಾತ್ವಿಕ ಹೆಣ್ಮಗಳು. ಏನಾದರೂ ಇವತ್ತು ನಾನು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅದು ತಾಯಿಯ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ತಾಯಿ ಬಹಳಷ್ಟು ಪರೋಪಕಾರಿ ಗುಣವನ್ನು ಹೊಂದಿದ್ದರು. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಪ್ರವೃತ್ತಿ, ಬಹಳ ಜನರಿಗೆ ಸಹಾಯ ಸಹಕಾರ ಮಾಡುವ ಜೊತೆಗೆ ನನಗೆ ಉತ್ತಮವಾದ ಸಂಸ್ಕೃತಿ ಸಂಸ್ಕಾರ ನೀಡಿ ಇವತ್ತು ಏನಾದರೂ ನಾನು ಎಲ್ಲ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಕೃಷಿ ಮಾಡಲಿಕ್ಕೆ ಸಹಾಯ ಮಾಡಿದವರೇ ನನ್ನ ತಾಯಿ ಅಂಥೇಳಿ ನಾನು ನೆನಪಿಸ್ಕೋತೀನಿ. ಜನನಿ ಜನ್ಮಭೂಮಿ ಸ್ವರ್ಗದಪಿ ಗರೇಶ್ ಅನ್ನೋ ಹಾಗೆ ಹಡದ ತಾಯಿ ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅನ್ನುವಂಥ ಭಾವನೆಯಿಂದ ನಾನು ತಾಯಿ ಮೇಲೆ ಅಪಾರವಾದ ಪ್ರೀತಿ ಮಮತೆಯಿಂದ ಇವತ್ತು ಇವೆಲ್ಲ ಸಂಸ್ಥೆಗಳನ್ನು ಕಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತಾ ಇದೆ. ಅದರಲ್ಲಿ ನನಗೆ ಜನ್ಮ ಕೊಟ್ಟಂಥ ಗ್ರಾಮ ಬಾಡಗಂಡಿ ಗ್ರಾಮ ಬಹಳ ಚಿಕ್ಕದಾದಂಥ ಗ್ರಾಮ. ನನಗೆ ಜನ್ಮ ಕೊಟ್ಟಂಥ ಗ್ರಾಮದಲ್ಲಿ ನಾನು ಏನೇ ಎಷ್ಟೇ ಸಂಸ್ಥೆಗಳನ್ನು ಕಟ್ಟಿದ್ರು ಆ ಗ್ರಾಮದಲ್ಲೇ ಕಟ್ಟಿದ್ದೇನೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಕಲ್ಪನೆಯನ್ನು ನಾವು ಸಾಕ್ಷೀಕರಿಸಿದ್ದೇನೆ. ಯಾಕೆಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಗ್ರಾಮಗಳು ಪಟ್ಟಣದ ಕಡೆ ಮುಖ ಮಾಡಬಾರ್ದು, ಪಟ್ಟಣಗಳೇ ಗ್ರಾಮ ಕಡೆ ಮುಖ ಮಾಡಬೇಕನ್ನುವಂಥ ವಿಚಾರದಲ್ಲಿ ನಾವು ಅದನ್ನು ಸಾಧನೆ ಮಾಡಿದೆವು. ಅದರ ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪ್ರಭಾವ ನನ್ನ ಮೇಲೆ ಬಹಳಷ್ಟು ಇದ್ದದರಿಂದ ಹಳ್ಳಿಗಳಿಂದ ಕೂಡಿದಂಥ ಈ ದೇಶದ ಆತ್ಮ ಹಳ್ಳಿಯಲ್ಲಿದೆ ಅನ್ನುವಂಥ ತತ್ವಕ್ಕೆ ಅನುಗುಣವಾಗಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಗ್ರಾಮದಲ್ಲಿರಬೇಕು ಅಂತೇನು ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಪ್ರತಿಪಾದನೆ ಮಾಡ್ತಿದ್ರು. ಅದೇ ಪ್ರಕಾರವಾಗಿ ನಾನು ಗ್ರಾಮವನ್ನು ಸಶಕ್ತಗೊಳಿಸಲಿಕ್ಕೆ, ಗ್ರಾಮದ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಅನೇಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಹೇಬ್ರ, ತಮ್ಮ ರಾಜಕಾರಣ ಪ್ರಾರಂಭವಾಗಿದೆ ಹೆಂಗೆ ಸಾಹೇಬ್ರ? ನಾನು 1974ಕ್ಕೆ ನಾನು ಕಾನೂನು ಪದವಿಯನ್ನು ಮುಗಿಸಿದೆ. ನಂತರ ನಾನು ಕೃಷಿಯನ್ನೇ ಮಾಡ್ಬೇಕಂತೇಳಿ ನಮ್ಮೂರಿನಲ್ಲೇ 2 ವರ್ಷಗಳ ಕಾಲ ಕೃಷಿಯಲ್ಲೇ ನಾನು ತೊಡಗಿದ್ದೆ. ನಮ್ಮ ತಂದೆಯವರು ನನಗೆ ಹೇಳಿದರು, ಏನಪ್ಪ ನೀನು ಕಾನೂನು ಅಧ್ಯಯನ ಮಾಡಿದಿ, ಬಾಗಲಕೋಟೆಗೆ ಹೋಗಿ ಯಾಕೆ ನೀನು ವಕೀಲಿ ವೃತ್ತಿ ಪ್ರಾರಂಭ ಮಾಡಬಾರ್ದು, ಕೃಷಿಯನ್ನು ನಾವು ಮಾಡೇ ಮಾಡ್ತೇವೆ ಅನ್ನುವಂಥ ಮಾತು ಬಂದಾಗ ನಾನು ನನ್ನ ಗ್ರಾಮವನ್ನು ತೊರೆದು ಬಾಗಲಕೋಟೆಗೆ ಬಂದು ಇಲ್ಲಿ ವಕಾಲತ್ ಪ್ರಾರಂಭ ಮಾಡಿ ಮುಂದೆ ಸಾರ್ವಜನಿಕ ಬದುಕು ಪ್ರವೇಶಿಸಿದ್ದು ಬಹುತೇಕ ಎಲ್ಲರಿಗೂ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೇನೆ.
ಬಿಳಿಗಿ ಸಹಕಾರಿ ಬ್ಯಾಂಕ್ ಕುರಿತು ಏನು ಮಾತಾಡ್ತಾರೆ? ಬೀಳಿಗಿ ಪಟ್ಟಣ ಸಹಕಾರಿ ಬ್ಯಾಂಕು ಅಂದು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಬಹುತರವಾಗಿ ಯಾವುದಾದ್ರೂ ಒಂದು ತಾಲೂಕು 90% ಮುಳುಗಡೆ ಆಗ್ತಿದೆ ಅಂದರೆ ಅದು ಬೀಳಿಗಿ ತಾಲೂಕು. 65 ಹಳ್ಳಿಯಲ್ಲಿ 13 ಹಳ್ಳಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಾಮಗಳು ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ. ಆವಾಗ ನಮ್ಮ ರೈತರಿಗೆ ಆರ್ಥಿಕವಾಗಿ ಬಹಳಷ್ಟು ಕಷ್ಟದಲ್ಲಿದ್ದರು. ಖಾಸಗಿ ಲೇವಾದೇವಿಯವರ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡದ್ದನ್ನು ನನ್ನ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾನು ಒಬ್ಬ ಸಹಕಾರಿಯಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರಿಂದ ಲೈಸೆನ್ಸ್ ಪಡೆದು ಬೀಳಿಗೆಯಲ್ಲಿ 28 ವರ್ಷಗಳಿಂದ ಕೇವಲ 12 ಲಕ್ಷ ರೂಪಾಯಿ ಷೇರ್ ಬಂಡವಾಳದಿಂದ ಪ್ರಾರಂಭ ಮಾಡಿದಂಥ ನಮ್ಮ ಬೀಳಿಗಿ ಪಟ್ಟಣ ಸಹಕಾರಿ ಬ್ಯಾಂಕು ಇವತ್ತು 7,100 ಕೋಟಿಯಷ್ಟು ಠೇವಣಿ ಹೊಂದಿ 900 ಕೋಟಿಗಿಂತ ಹೆಚ್ಚು ದುಡಿಯುವ ಬಂಡವಾಳದ ಜೊತೆಗೆ 17 ಶಾಖೆಗಳನ್ನು ಹೊಂದಿದೆ. ಅಂದು ಆರ್ಥಿಕ ದುಸ್ಥಿತಿಯಲ್ಲಿರೋರಿಗೆ, ಆರ್ಥಿಕವಾಗಿ ಸಂಕಟದಲ್ಲಿರುವಂಥ ನಮ್ಮ ರೈತಾಪಿ ಬಂಧುಗಳಿಗೆ, ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ, ಸಣ್ಣಪುಟ್ಟ ಉದ್ಯಮಗಳಿಗೆ ನಮ್ಮ ಬೀಳಿಗಿ ಪಟ್ಟಣ ಸಹಕಾರಿ ಬ್ಯಾಂಕು ಸಹಾಯ ಮಾಡಿದೆ ಅಂತ ಹೇಳಿಕೆ ಬಯಸ್ತಾ ಇದೆ. ಬಾಗಲಕೋಟೆ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದೆ ಸಾಹೇಬ್ರ, ತಮ್ಮ ಕೊಡುಗೆ ಏನು ಸಾಹೇಬ್ರ? ಮೊಟ್ಟ ಮೊದಲಿಗೆ ನಮ್ಮದು ಅವಿಭಾಜ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ, ಆಮೇಲೆ ಶ್ರೀಮಾನ್ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆ ವಿಭಜನೆ ಆಯಿತು. ವಿಭಜನೆ ಆದಾಗೂ ಕೂಡ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ನಮ್ಮ ಹೊಸ ಜಿಲ್ಲೆ ಕೂಡ ಬರ್ತಾ ಇತ್ತು. ಆವಾಗ ನಾನು, ನನ್ನ ಜೊತೆ ಶಾಸಕರು, ಅಂದಿನ ಸಂಸದರಾದಂಥ R.S. ಪಾಟೀಲ್ರು, ನಾವೆಲ್ಲರೂ ಹೋಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶಿವಾನಂದ ಪಾಟೀಲ್ರಿಗೆ ಒತ್ತಾಯ ಮಾಡಿ ನಮಗೆ ವಿಭಜನೆ ಮಾಡಿಕೊಡ್ಲಿಕ್ಕೆ ಜನರಲ್ ಬಾಡಿಯಲ್ಲಿ ಒಂದು ಠರಾವ್ ಪಾಸ್ ಮಾಡಿಕೊಡು ಅಂದಾಗ ಅವರು ಸಂತೋಷದಿಂದ ನಿಮ್ಮ ಜಿಲ್ಲೆ ಬೇರಾಗಿದೆ, ನಾನು ವಿಭಜನೆ ಮಾಡಿಕೊಡ್ತೀನಿ ಅಂತೇಳಿ ಠರಾವ್ ಕೂಡ ಮಾಡಿಕೊಟ್ರು. ಅಂದು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಿದ್ದರು. ಅವರು ಈ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಈ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಳಾಗಿ ಹೋಗುತ್ತೆ, ಆರ್ಥಿಕ ದುಸ್ಥಿತಿ ತಲುಪ್ತೈತಿ, ಹಾಗೆ ಹೀಗೆ ಭಾಳಷ್ಟು ಟೀಕೆ ಟಿಪ್ಪಣಿಗಳು ಬಂದವು. ಆಗ ನಮ್ಮೆಲ್ಲ ಶಾಸಕರು, ಅಂದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಸತ್ ಸದಸ್ಯರು ನನ್ನ ಮೊಟ್ಟ ಮೊದಲನೇ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದರು. ಎಸ್.ಎಂ. ಕೃಷ್ಣ ಅವರು ಒಡೆದು ಕೊಟ್ಟು ಹೊಸ ಬ್ಯಾಂಕ್ ಸ್ಥಾಪನೆ ಮಾಡಿದ ನಂತರ ನಾನು ಮೊದಲನೇ ಅಧ್ಯಕ್ಷನಾಗಿ ದಕ್ಷತೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಭದ್ರವಾದಂಥ ಅಡಿಪಾಯ ಹಾಕಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ಅಂದು ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದು 4% ಬಡ್ಡಿ ದರದಲ್ಲಿ ಬೆಳೆಸಾಲ ಕೊಡುವಂಥ ಒಂದು ಸ್ಥಿತಿ ನಿರ್ಮಾಣವಾದಾಗ ನಾನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ 1% ಬಡ್ಡಿ ದರ ಕಡಿಮೆ ಮಾಡಿ ಕೇವಲ 3% ಬಡ್ಡಿ ದರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬ್ಯಾಂಕ್ ಅಂತ ನಾ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ. 3% ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಅಷ್ಟೇ ಅಲ್ಲ, ಬ್ಯಾಂಕು ಜನರ ಟೀಕೆ ಟಿಪ್ಪಣಿಗಳನ್ನು ಮೀರಿ ಭಾಳ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಮೊದಲನೇ ವರ್ಷನ ಬೆಸ್ಟ್ ಬ್ಯಾಂಕ್ ಆಫ್ ದ ಕರ್ನಾಟಕ ಸ್ಟೇಟ್, ಬಾಗಲಕೋಟೆ DCC ಬ್ಯಾಂಕು ಬೆಸ್ಟ್ ಬ್ಯಾಂಕ್ ಆಫ್ ದ ಕರ್ನಾಟಕ ಸ್ಟೇಟ್ ಅಂತೇಳಿ ಅವಾರ್ಡು ಅಂದಿನ ಮುಖ್ಯಮಂತ್ರಿಗಳಂತ ಶ್ರೀಮಾನ್ ಧರ್ಮಸಿಂಗ್ ಅವರು, ಉಪಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬೆಲ್ಗಂದಲ್ಲಿ ಬಂದು ನಮ್ಮ ಬ್ಯಾಂಕಿಗೆ ಅವಾರ್ಡ್ ಕೊಟ್ಟದ್ದು ನಾನು ನೆನಪಿಸ್ಕೊತೀನಿ. ಇವತ್ತು ಬಾಗಲಕೋಟೆ ಬ್ಯಾಂಕು ರಾಜ್ಯದಲ್ಲೇ ಒಂದು ಬಲಿಷ್ಠವಾದಂಥ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಅಸಂಖ್ಯಾತ ಲಕ್ಷಾಂತರ ರೈತರು ಇವತ್ತು ಇದರ ಲಾಭ ಪಡಿತಾ ಇದ್ದಾರೆ. ಇವತ್ತೇನಾದರೂ ಸಕ್ಕರೆ ಕಾರ್ಖಾನೆಗಳು ನಮ್ಮ 2 ಜಿಲ್ಲೆಯಲ್ಲಿ ಬಂದಿದ್ದಾವೆ ಅಂದರೆ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕಿನ ಜೊತೆ ಬಾಗಲಕೋಟೆ DCC ಬ್ಯಾಂಕಿನ ಪಾತ್ರ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದೆ. ಬೀಳಿಗಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಉದ್ದೇಶ ಬೀಳಿಗಿ ಅಲ್ಲೇ ನಾನು ಅಂದಿನ ಸ್ಥಿತಿಗತಿ ಬಗ್ಗೆ ಒಂದು ಮಾತಿನಲ್ಲಿ ಹೇಳುವುದಾದರೆ, ಅಂದು ಕಬ್ಬು ಬೆಳೆಗಾರರು ಏನಿದ್ರು ಸಕ್ಕರೆ ಕಾರ್ಖಾನೆ ಬಹಳಷ್ಟು ಕಡಿಮೆ ಇದ್ದು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆದು ಸಕ್ಕರೆ ಕಾರ್ಖಾನೆಯವರು ಕಬ್ಬು ತೆಗೆದುಕೊಂಡು ಹೋಗುವುದಿಲ್ಲ ಅಂದಾಗ ಕಬ್ಬು ಕಟಾವು ಮಾಡಿ ರಸ್ತೆಗೆ ಚೆಲ್ಲೋದು ಅಥವಾ ಬದಿಗೆ
ಚೆಲ್ಲುವುದು ಅಥವಾ ನದಿಯಲ್ಲಿ ಚೆಲ್ಲುವಂಥ ಸ್ಥಿತಿ ಇತ್ತು. ಈ ರೀತಿ ಆದರೆ ನಮ್ಮ ರೈತರ ಗತಿ ಏನು ಅಂತೇಳಿ ಯೋಚನೆ ಮಾಡಿ ನಮ್ಮ ಬೀಳಗಿ ತಾಲೂಕಿನಲ್ಲಿ, ಅದು ನನ್ನ ಸ್ವಗ್ರಾಮದಲ್ಲಿ ಇವತ್ತು 15,000 ಮೆಟ್ರಿಕ್ ಟನ್ ಕೆಪಾಸಿಟಿಯ ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಿದೆ ಅಂದರೆ ನನಗೆ ಭಾಳ ಸಂತೋಷ ಅನಿಸ್ತಾ ಇದೆ. 2 ಲಕ್ಷ ಲೀಟರ್ ಇಥನಾಲ್ ಪ್ರೊಡಕ್ಷನ್ ಮಾಡುವಂಥ ಡಿಸ್ಟಿಲರಿ ಕೂಡ ನಾವು ಪ್ರಾರಂಭ ಮಾಡಿದೆವು. ಇಷ್ಟೇ ಉದ್ದೇಶ, ನಮ್ಮ ರೈತರಿಗೆ ಅನುಕೂಲ ಆಗಲಿ, ಶಿವಸ್ವರೂಪಿಗಳಂಥ ರೈತ ಬಾಂಧವರಿಗೆ ಆರ್ಥಿಕವಾಗಿ ಚೇತರಿಸಿಕೊಳ್ಳಲಿ ಅನ್ನುವಂಥ ಉದ್ದೇಶ ಒಂದು. ಎರಡನೇದು, ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕನ್ನುವಂಥ ಇವೆರಡು ವಿಚಾರಗಳನ್ನ ಇಟ್ಕೊಂಡು ನಾನು ಬಾಡಗಂಡಿಯಲ್ಲಿ ನನ್ನ ಸ್ವಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದೆ. ನಾನು ಏನು ಟಾಟಾ ಬಿರ್ಲಾನ ಮಗ ಅಲ್ಲ, ನಾನು ಒಬ್ಬ ರೈತನ ಮಗನಾಗಿ ರೈತರ ಕಷ್ಟ ಸುಖ ಭಾಳ ಸಮೀಪದಿಂದ ಅರ್ಥವನಾಗಿ ಮೊಟ್ಟ ಮೊದಲಿಗೆ ನಾನು ಕೃಷಿಕನಾಗಿ ರೈತರ ಕಷ್ಟ ಪರಿಹಾರ ಮಾಡಬೇಕು, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ನಾನು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದೆ. ಬಾಪೂಜಿಯವ್ರ ಹೆಸರ ಮೇಲೆ ಅಂತಾರಾಷ್ಟ್ರೀಯ ಶಾಲೆ ತೆರೆದಿದ್ದ ಉದ್ದೇಶ ಬರೋದು. ಬಾಪೂಜಿಯವ್ರ ಹೆಸರ ಮೇಲೆ ಸಾಹೇಬ್ರ ಅಂತಾರಾಷ್ಟ್ರೀಯ ಶಾಲೆ ಸ್ಥಾಪನೆ ಮಾಡೋದು ಉದ್ದೇಶ. ಹೌದು, ಅದು 16 ವರ್ಷಗಳ ಹಿಂದೆ ನಾನು ಬಾಪೂಜಿಯವರ ಪ್ರಭಾವ ನನ್ನ ಮೇಲೆ ಬಹಳಷ್ಟಿದೆ. ಬಾಪೂಜಿಯವರು ಮೇಲಿಂದ ಮೇಲೆ ಹೇಳ್ತಿದ್ರು, ಈ ಹಳ್ಳಿಗಳಿಂದ ಕೂಡಿದಂಥ ಭಾರತ ದೇಶ ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ, ಮತ್ತು ಪಟ್ಟಣದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಹಳ್ಳಿಯಲ್ಲಿರಬೇಕು ಅಂಥೇಳಿ ವಿಚಾರ ಮೇಲಿಂದ ಮೇಲೆ ಹೇಳ್ತಿದ್ರು. ನಾನು ಓದುವಂಥ ಸಂದರ್ಭದಲ್ಲಿ, ಪ್ರಾಥಮಿಕ ಶಾಲೆ ಓದುವಂಥ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ 4ನೇ ವರ್ಗದವರೆಗೆ ಮಾತ್ರ ಪ್ರಾಥಮಿಕ ಶಾಲೆ ಇತ್ತು. ಆ ಪ್ರಾಥಮಿಕ ಶಾಲೆ ಕಟ್ಟಡನೂ ಇದ್ದಿದ್ದಿಲ್ಲ. ಈ ಮಾರುತೇಶ್ವರ ಮಂದಿರದಲ್ಲಿ ನಾನು 4ನೇ ವರ್ಗದವರೆಗೆ ಕಲ್ತದ್ದು ನನ್ನ ನೆನಪಿದೆ ಇವತ್ತು. ಆಮೇಲೆ ನಾವು ಪಕ್ಕದ ಬೀಳಿಗೆ ತಾಲೂಕಾ ಕೇಂದ್ರಕ್ಕೆ ಹೋಗಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ನಾನು ಶಿಕ್ಷಣ ಪಡಿತಿದ್ದೆ. ಆದರೆ ಇವತ್ತು ಬಾಡಗಂಡಿ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಇವತ್ತು KG to PG ವರೆಗೂ ಇವತ್ತು ಅಭಿವೃದ್ಧಿ ಆಗಿದೆ. ಅತ್ಯುತ್ತಮವಾದಂಥ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು 4 ಎಕರೆ ಜಮೀನು ಕೂಡ ಕೊಟ್ಟು ಮಾಧ್ಯಮಿಕ ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದೆವು. ಮತ್ತು ಈ ಬಾಪೂಜಿ ಸಂಸ್ಥೆ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡ್ಬೇಕನ್ನುವಂಥ ಏಕೈಕ ಉದ್ದೇಶದಿಂದ, ನಾವು ವ್ಯಾಪಾರೀಕರಣದ ಮನುಷ್ಯನಲ್ಲ, ವ್ಯಾಪಾರೀಕರಣ ಮಾಡೋರು ನನಗೆ ಅಂದೂ ಕೂಡ ಭಾಳ ಮಂದಿ ಅಡ್ವೈಸ್ ಮಾಡಿದರು, ಪಾಟೀಲ್ರೇ ನೀವು ಗ್ರಾಮದಲ್ಲಿ CBSE ಸ್ಕೂಲ್ ಬಾಪೂಜಿ ಶಾಲೆ ಪ್ರಾರಂಭ ಮಾಡಬೇಡ್ರಿ, ನೀವು ಪಟ್ಟಣದಲ್ಲಿ ಪ್ರಾರಂಭ ಮಾಡ್ರಿ ಅಂದರು. ನಾನು ಗಾಂಧಿಯವರ ವಿಚಾರ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿಚಾರಕ್ಕೆ ಅನುಗುಣವಾಗಿ ನನ್ನ ಸ್ವಗ್ರಾಮದಲ್ಲೇ ನಾನು ಪ್ರಾರಂಭ ಮಾಡಿದೆ. ಇವತ್ತು 4ನೇ ವರೆಗೆ ಶಾಲೆ ಕಲಿಯುವಂಥ ಅವಕಾಶ ಇರುವಂಥ ಬಾಡಗಂಡಿ ಗ್ರಾಮದಲ್ಲಿ ಇವತ್ತು ಸ್ನಾತಕೋತ್ತರ ಪದವಿವರೆಗೂ ಇವತ್ತು ಶಿಕ್ಷಣ ದೊರೆಯುವಂಥ ಒಂದು ಹಂತಕ್ಕೆ ಬಂದಿದೆ ಅಂದರೆ ಇದಕ್ಕಿಂತ ಸಂತೋಷ ಸಂಗತಿ ಅಲ್ಲ. ಕೇವಲ 15 ವರ್ಷದಲ್ಲಿ ನಾವು LKG ಇಂದ ಬೃಹತ್ ವೈದ್ಯಕೀಯ ಮಹಾವಿದ್ಯಾಲಯ, ಅಂದಾಜು 630 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ, ಒಂದು ಬೃಹತ್ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ದವರು ಅತ್ಯಂತ ಸಂತೋಷದಿಂದ ಅದಕ್ಕೆ ಪರವಾನಗಿ ನೀಡಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಭಾಳಷ್ಟು ಕಡೆ NMC ಅವರು ಒಂದೇ ವಿಸಿಟ್ನಲ್ಲಿ ಅಪ್ರೂವಲ್ ಆಗೋದು ಬಹಳ ಕಡಿಮೆ, ಕ್ವಚಿತ್. ಆದರೆ ನಮ್ಮದು ಮೊಟ್ಟ ಮೊದಲೇ ಅಟೆಂಪ್ಟ್ನಲ್ಲಿ ನಮ್ಮದು NMC ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ನಾವು ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ. ಅಂದರೆ LKG ಇಂದ ಇವತ್ತು ಸ್ನಾತಕೋತ್ತರ ಪದವಿವರೆಗೂ ವೈದ್ಯಕೀಯ ಮಹಾವಿದ್ಯಾಲಯ ಬೆಳವಣಿಗೆ ಆಗಿದೆ. ಅದರ ಜೊತೆಗೆ BSc ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಗಿದೆ. ಅದರ ಜೊತೆಗೆ BAMS ಮಹಾವಿದ್ಯಾಲಯ, ಆಯುರ್ವೇದಿಕ್ ಮಹಾವಿದ್ಯಾಲಯವನ್ನು ಕೂಡ ನಾವು ಪ್ರಾರಂಭ ಮಾಡಿದೆವು. ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜ್ ಕೂಡ ಪ್ರಾರಂಭ ಮಾಡಿದೆವು. ಇನ್ನು ಸ್ವಲ್ಪ ದಿನದಲ್ಲಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕಾಲೇಜನ್ನು ಪ್ರಾರಂಭ ಮಾಡ್ತೇವೆ. ಅಷ್ಟೇ ಅಲ್ಲ, ಬಾಣಗಂಡಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಾಡ್ಬೇಕಂತೇಳಿ
ನಮ್ಮ ಕನಸಿದೆ, ಅದನ್ನು ಆದಷ್ಟು ತ್ವರಿತವಾಗಿ ಕಾರ್ಯರೂಪಕ್ಕೆ ತರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಬೃಹತ್ ವಿದ್ಯಾಸಂಸ್ಥೆ ಆಗಬೇಕು ಬಾಡಗಂಡಿಯಲ್ಲಿ, ಹಳ್ಳಿಯಲ್ಲಿ ಅನ್ನುವಂಥ ಏಕೈಕ ಉದ್ದೇಶದಿಂದ ಬಾಪೂಜಿ ಸಂಸ್ಥೆಯನ್ನು 2009ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಓಕೆ ಸರ್, ಯಾಕೆ ನೀವು ಶಿಕ್ಷಣಕ್ಕೆ ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ? ಶಿಕ್ಷಣ ಕ್ಷೇತ್ರಕ್ಕೆ ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಸರ್? ನೋಡಿ, ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಕೇವಲ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಇರೋರ ಮಕ್ಕಳ ಅವರಿಗೆಲ್ಲ ರೀತಿಯ ಶಿಕ್ಷಣ ಸೌಲಭ್ಯಗಳಿದಾವೆ. ಅತ್ಯುತ್ತಮವಾದಂಥ ಶಾಲಾ ಕಟ್ಟಡಗಳು, ಉತ್ತಮವಾದಂಥ ಶಿಕ್ಷಕರು, ಆಮೇಲೆ ಆಟೋಪಕರಣ, ಪೀಠೋಪಕರಣ ಎಲ್ಲ ದೃಷ್ಟಿಯಿಂದ ಕಂಪ್ಯೂಟರೈಸ್ಡ್ ಎಜುಕೇಷನ್ ಕೇವಲ ಪಟ್ಟಣದಲ್ಲಿ ಸಿಗ್ತೈತೆ. ಯಾಕೆ ನಾವು ಹಳ್ಳಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬೇಕು? ಹಳ್ಳಿ ಮಕ್ಕಳಿಗೂ ಬೆಂಗಳೂರಿನಲ್ಲಿರ್ತಕ್ಕಂಥ ಮಕ್ಕಳು ಏನು ಶಿಕ್ಷಣ ಪಡಿತಾರೆ ಅಂಥ ಶಿಕ್ಷಣ ನಮ್ಮ ಹಳ್ಳಿ ಮಕ್ಕಳಿಗೂ ಕೂಡ ದೊರೀಬೇಕು. ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಮಕ್ಕಳಿಗೆ ಪಟ್ಟಣಕ್ಕೆ ಹೋಗಿ ಕಲಿಯುವಂಥ ಆರ್ಥಿಕ ಸಾಮರ್ಥ್ಯ ಇಲ್ಲದಂಥವ್ರಿಗೆ ಶಿಕ್ಷಣ ಕೊಡುವಂಥ ಒಂದು ವಿಚಾರ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಓಕೆ ಸರ್, ತಾವು ಮಹಿಳಾ ಸಬಲೀಕರಣ ನಂಬುವಂಥವ್ರು ಅಂತ ಮಾತು ಕೇಳಿ ಬರ್ತಾ ಇದೆ. ಮಹಿಳಾ ಸಬಲೀಕರಣ ನಂಬುವಂಥವ್ರು, ವುಮೆನ್ ಎಂಪವರ್ಮೆಂಟಿಗೆ ನಾವು ಏನು ಸಾಧ್ಯತೆ ನೋಡ್ರಿ, ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾರೆ. ನಾನು ನನ್ನ ಸ್ನೇಹಿತರು ಹುಟ್ಟು ಹಾಕಿದಂಥ ಸಂಸ್ಥೆಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ನಲ್ಲಿ ಬಹುತರವಾಗಿ 10,000ಕ್ಕಿಂತ ಹೆಚ್ಚು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ, CBSEಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ನಾವು ಉದ್ಯೋಗವನ್ನು ಕೊಟ್ಟಿದ್ದೆವು. ಅದರ ಜೊತೆಗೆ ಬಾಪೂಜಿ ಅನ್ನುವಂಥ ನಮ್ಮ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಟ್ಟಣ ಬ್ಯಾಂಕ್ನಲ್ಲೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದೆವು. ಅಂದರೆ ವುಮೆನ್ ಎಂಪವರ್ಮೆಂಟ್ ಈಸ್ ಕ್ವೈಟ್ ಇಸೆನ್ಷಿಯಲ್. ಮಹಿಳೆ ಕೂಡ ಇವತ್ತು ಅದರಲ್ಲಿಯೂ ಹಿಂದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಪುರುಷನಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಅವರು ಸೌಲಭ್ಯದಿಂದ ವಂಚಿತ ಆಗಿರ್ತಾರಲ್ಲ, ಅವ್ರಿಗೆ ಸೌಲಭ್ಯ ಒದಗಿಸಿದ್ರೆ ಪುರುಷರನ್ನು ಮೀರಿ ಬೆಳೆಯುವಂಥ ಸಾಮರ್ಥ್ಯ ಅವ್ರಿಗಿರ್ತದೆ. ಆ ಸೌಲಭ್ಯ ಕೊಡಬೇಕು, ಮಹಿಳೆ ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳ್ಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಎಲ್ಲಿ ಸಾಧ್ಯತೆ ನಮ್ಮೆಲ್ಲ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿದ್ದೇವೆ ಅಂತ ಹೇಳಿಕ್ಕೆ ನಾನು ಸಂತೋಷ ಅನಿಸ್ತಾ ಇದೆ. ಓಕೆ ಸರ್, ಬಿಳಿಗಿಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಮಾಡಲು ತಮ್ಮದು ಪ್ರಮುಖ ಪಾತ್ರ ಇತ್ತು ಅನ್ನೋದು ಮಾತು ಕೇಳ ಸರ್. ಹೌದು, ನಾನು ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ಶಿಕ್ಷಣ ಸಚಿವರಿದ್ದರು. ಅವ್ರ ಜೊತೆ ನಾನು ಬಹಳಷ್ಟು ಒಡನಾಟ, ಪ್ರೀತಿ, ವಿಶ್ವಾಸ ಇದೆ. ಅವ್ರನ್ನ ನಾನು ಮೊಟ್ಟ ಮೊದಲಿಗೆ ನಾನು ರಾಜಕೀಯ ಗುರು ಅಂದು ಕೂಡ ಪರಿಗಣಿಸಿದ್ದೇನೆ. ಅವರಿಗೆ ನಾನು ಅವಾಗ ನಿಮ್ಮ ಕೋಲಾರಕ್ಕೆ ಹೋಗ್ಬೇಕಾದ್ರೆ ಸೇತುವೆ ಇತ್ತು, ಕೆಳ ಹಂತದ ಸೇತುವೆ. ಮಹಾಪೂರ್ ಬಂದಾಗ ಬೋಟ್ನಲ್ಲಿ ಹೋಗುವಂಥ ಪರಿಸ್ಥಿತಿ ವಿಜಾಪುರಕ್ಕೆ ಹೋಗ್ಬೇಕಾದ್ರೆ. ಆಮೇಲೆ ಈ ಕಡೆ ಬಾಗಲಕೋಟೆಗೆ ಬರ್ಬೇಕಾದ್ರೂ ಘಟಪ್ರಭಾ ನದಿಗೆ ಅಣವಾಡಿಯಲ್ಲಿ ಕೆಳ ಹಂತದ ಸೇತುವೆ ಇತ್ತು. ಅವಾಗ ಬೋಟ್ನಲ್ಲೇ ನಾವು ಹೋಗ್ಬೇಕಾಗಿತ್ತು. ಎಷ್ಟೋ ಸಲ ಬೋಟ್ ಮುಳುಗಿ ನೂರಾರು ಜನ ಸಾವನ್ನಪ್ಪಿದ್ರು. ಆಮೇಲೆ ಹೆಣ್ಣು ಮಕ್ಕಳಂತೂ ಬಾಗಲಕೋಟೆಗೆ ಅಥವಾ ವಿಜಯಪುರಕ್ಕೆ ಹೋಗೋದು ಬಹಳ ಕಷ್ಟದ ಕೆಲಸ ಇತ್ತು. ಆ ದೃಷ್ಟಿಯಿಂದ ನಮ್ಮ ವಿದ್ಯಾಸಂಸ್ಥೆ ಅಲ್ಲಿ ಪ್ರಾರಂಭ ಆಗಿದೆ. ನಾವು ಅದಕ್ಕೆ ವಿದ್ಯಾಸಂಸ್ಥೆ ಭೂಮಿ ದಾನ ಮಾಡಿರೋ ಮಾತು ಕೇಳ ಬಂದಿದೆ. ಅಲ್ಲೇ ಅದಕ್ಕೆ ನಾನು ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ನಾನು ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರಿಗೆ ಮನವಿ ಮಾಡಿಕೊಂಡಿದ್ದೆ. ಇಷ್ಟು ಕಷ್ಟದಲ್ಲಿ ನಮ್ಮ ಹೆಣ್ಮಕ್ಳಂತೂ ಬಾಗಲಕೋಟೆಗಾಗಲಿ ವಿಜಯಪುರಕ್ಕಾಗಲಿ ಹೋಗಿ ಶಿಕ್ಷಣ ಪಡೆಯೋದಿಲ್ಲ. ಗಂಡು ಮಕ್ಕಳು ಕೂಡ ಶಿಕ್ಷಣ ಪಡೆಯಲಾದಂಥ ದುಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ. ಅಂದಿನ ಶಿಕ್ಷಣ ಸಚಿವರು, ನಂತರ ಅವರು ಮುಖ್ಯಮಂತ್ರಿಗಳಾದರು. ಇಲ್ಲ, ನಮ್ಮ ಬೀಳಿಗೆ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕೂಡ ಸರ್ಕಾರಿ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ. ನಮ್ಮ ಬೀಳಿಗೆ ಮುಳುಗಡೆ ಆಗ್ತಕ್ಕಂಥದ್ದು UKP ಸಲುವಾಗಿ ಅಪಾರ ತ್ಯಾಗ, ಬಲಿದಾನ ಮಾಡುವಂಥವ್ರು ಆಸ್ತಿ ಪಾಸ್ತಿ ಎಲ್ಲವನ್ನು ನಷ್ಟ ಮಾಡಿಕೊಂಡು ಎಲ್ಲ ಆಸ್ತಿ ಕಳ್ಕೊಂಡು ನಿರ್ಗತಿಕರಾಗುವಂಥ ನಮ್ಮ ಬೀಳಿಗೆ ತಾಲೂಕಿನ ಮಕ್ಕಳಿಗೆ
ಶಿಕ್ಷಣದ ಅವಶ್ಯಕತೆ ಇದೆ. ಆಸ್ತಿ ಕಳ್ಕೊಂಡಾಗ ಶಿಕ್ಷಣ ಇದ್ರೆ ಅವ್ರು ಬದುಕಬಹುದು. ಮತ್ತು ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಒಂದೂ ಕೂಡ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಇಲ್ಲ. ಅದೇ ನಾವು ದಕ್ಷಿಣ ಕರ್ನಾಟಕ ಹೋದ್ರೆ ಮಾರ್ಕೊಂದು ಮೊಳಕೊಂದು ಇವತ್ತು ಸರ್ಕಾರಿ ಮಾಧ್ಯಮಿಕ ಶಾಲೆಗಳಿದಾವ, ಕಾಲೇಜುಗಳಿದಾವ, ಎಲ್ಲ ಬಗೆಯ ಶಿಕ್ಷಣ ಸರ್ಕಾರದವರು ನಡೆಸ್ಯಾರ. ಆದ್ರೆ ನಮ್ಮಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲೇ ಒಂದು ಕೂಡ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಇದ್ದಿಲ್ಲ. ಅದಕ್ಕೆ ನೀವು ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ಬೀಳಿಗೆ ತಾಲೂಕಿನವರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ ಅವರು ನಮ್ಮ ಪರವಾನಗಿ ಕೊಟ್ಟರು. ಇವತ್ತು 25 ವರ್ಷ ಗತಿಸಿದೆ. ಇವತ್ತು ಅಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೂಡ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಅಂದಾಜು 2,500 ಮಕ್ಕಳು ಅಲ್ಲಿ ವಿದ್ಯಾರ್ಜನೆ ಪಡಿತಾ ಇದ್ದಾರೆ. ಬಹಳಷ್ಟು ಬೀಳಿಗೆ ಶಾಲೆ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜು ಉತ್ತಮ ರೀತಿಯಿಂದ ನಡೆದಿದೆ. ಆದರೆ ಅಲ್ಲಿ ಸ್ಥಳದ ಕೊರತೆ ಇತ್ತು. ಅವಾಗ ನಾನು ಜನ ಮನವಿ ಮಾಡಿಕೊಂಡ್ರು. ಅವಾಗ ನಾನು ಹೇಳಿದೆ 7.5 ಎಕರೆ ಜಮೀನು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಿಗೆ ನಮ್ಮ ತಂದೆಯವರ ಹೆಸರಲ್ಲೇ ನಾನು ಜಮೀನು ದಾನ ಮಾಡಿದೆ. ಇವತ್ತು ಅದು ನಮ್ಮ ತಂದೆಯವರ ನೆನಪಿಗಾಗಿ ಅದು ನಡೀತಾ ಇದೆ. ಅಂದರೆ ರುದ್ರಗೌಡ ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಂತೇಳಿ ಇವತ್ತು ನಡೀತಾ ಇದೆ. ಸಾವಿರಾರು ಮಕ್ಕಳು ವಿದ್ಯಾ ಪಡಿತಾ ಇದ್ದಾರೆ. ಅದು ನನಗೆ ಅತ್ಯಂತ ಖುಷಿ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಬೀಳಿಗೆಯಲ್ಲಿ ಪ್ರಾರಂಭಿಸಿದಂಥ ಡಿಗ್ರಿ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಮೊಟ್ಟ ಮೊದಲನೇ ಕಾಲೇಜ್ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಸರ್, ತಮ್ಮ ಮೆಡಿಕಲ್ ಕಾಲೇಜ್ ಬಗ್ಗೆ ಸ್ಥಾಪನೆ ಬಗ್ಗೆ ಏನು? ಇವತ್ತೇನಾಗಿದೆ ಅಂದರೆ ಬಡವರು, ಬಡ ರೋಗಿಗಳಿಗೆ ಪಟ್ಟಣ ಪ್ರದೇಶಕ್ಕೆ ಹೋಗಿ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುವುದಂದ್ರೆ ಕನಸಿನ ಮಾತು. ಅಸಂಖ್ಯಾತ ಜನ ಆ ವೆಚ್ಚ ಭರಿಸಲಾರದಂಥ ಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಏನು ವೈದ್ಯಕೀಯ ವೆಚ್ಚ ಕೇಳ್ತಾರ, ಅದನ್ನು ಭರಿಸಲಾರದೆ ಅನೇಕರು ಜೀವ ಕಳ್ಕೊಂಡದ್ದು ನಮ್ಮ ಕಣ್ಣೆದುರಿಗಿದೆ. ಆ ದೃಷ್ಟಿಯಿಂದ ಗ್ರಾಮೀಣ ಭಾಗದ ಜನತೆ ಸಂಪೂರ್ಣವಾಗಿ ವಂಚನೆ ಆಗಿದಾರಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅನುಕೂಲ ಆಗಲಿ ಬಡ ಜನರಿಗೆ. ಅದು ನಾನು ಇವತ್ತು ನಮ್ಮ ಬೀಳಿಗೆ ಸಕ್ಕರೆ ಕಾರ್ಖಾನೆ ಆಗಲಿ ಮತ್ತು ಬಾಡಗಂಡಿಯಲ್ಲಿರುವಂಥ ವೈದ್ಯಕೀಯ ಮಹಾವಿದ್ಯಾಲಯ ಆಗಲಿ ಅವು ಎರಡೂ ಜಿಲ್ಲೆಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಬಾಗಲಕೋಟೆ ಜಿಲ್ಲೆಯವರು, ಯಾಕಂದ್ರೆ ನಾನು ಮಾಡಿದಂಥ ಎರಡೂ ಸಂಸ್ಥೆಗಳು ಅಂತ ಬೌಂಡ್ರಿ ಲೈನ್ ಆಫ್ ಬಾಗಲಕೋಟೆ ಅಂಡ್ ವಿಜಯಪುರ ಡಿಸ್ಟ್ರಿಕ್ಟ್. ಇವತ್ತು ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ವಿಜಯಪುರದ ಅನೇಕರು ಇವತ್ತು ಬಡ ರೋಗಿಗಳು ಬರ್ತಾರೆ. ಉದಾಹರಣೆಗಾಗಿ ನಿಡಗುಂದಿ ತಾಲೂಕಿನವರು, ಕೋಲಾರ ತಾಲೂಕಿನವರು, ಬಸವನ ಬಾಗೇವಾಡಿ ತಾಲೂಕಿನವರು, ಬಬಲೇಶ್ವರ ತಾಲೂಕಿನವರು, ಇನ್ನು ತಾಳಿಕೋಟೆ ಮುದ್ದೇಬೇಡದವರು ಕೂಡ ಇವತ್ತು ನಮ್ಮಲ್ಲಿ ಬರ್ತಾರೆ. ಆಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಸರ್ವಸಾಮಾನ್ಯವಾಗಿ ನಮ್ಮ ಬೀಳಿಗೆ ತಾಲೂಕು ಹಿಡ್ಕೊಂಡು ಬೌಂಡ್ರಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು, ಅಂದಾಜು 400 ಗ್ರಾಮದ ಬಡ ಜನರು ಹೆಚ್ಚು ಹಣ ವೆಚ್ಚ ಮಾಡಲಿಕ್ಕೆ ಅಸಮರ್ಥರಾದವರು ಕೂಡ ಇವತ್ತು ನಮ್ಮ 630 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗೆ ಬರ್ತಾರೆ. ಆ ಬಡವರಿಗೆ, ಹಳ್ಳಿ ಜನಕ್ಕೆ ಅನುಕೂಲ ಉದ್ದೇಶದಿಂದ ನಾನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕೈ ಹಾಕಿದೆ. ಸುದೈವಶಾತ್ ನನ್ನ ಜೊತೆ ಕೆಲಸ ಮಾಡುವಂಥವರು ಕೂಡ ಹಗಲು ರಾತ್ರಿ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದರ ಪ್ರಯುಕ್ತವಾಗಿ ಮೊಟ್ಟ ಮೊದಲನೇ ಅಟೆಂಪ್ಟಿಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ದವರು ನಮಗೆ ಪರವಾನಗಿ ಕೊಟ್ಟಿದ್ದಾರೆ. ಓನ್ಲಿ ಆನ್ ಮೆರಿಟ್, 100% ಮೆರಿಟ್ ಮ್ಯಾಗ ನಮಗೆ NMC ಅವರು ಪರವಾನಗಿ ಕೊಟ್ಟಿದ್ದಾರೆ ಅಂತ ಹೇಳಿಕೆ ನನಗೆ ಬಹಳ ಖುಷಿ, ಸಂತೋಷ ಅನಿಸ್ತಿದೆ. ಇದು ನಿಮ್ಮ ಮಹಾವಿದ್ಯಾಲಯದ ಮಹತ್ವ ಕಾರ್ಯ ಏನು ಸಾಹೇಬ್ರ? ಮಹಾವಿದ್ಯಾಲಯ ಇದ್ರೆ ವೈದ್ಯಕೀಯ ಮಹಾವಿದ್ಯಾಲಯದ ಮಹತ್ವ ಕಾರ್ಯ ಏನಾಗಿದೆ ಸಾಹೇಬ್ರ? ಸಾಕಷ್ಟು ಇವೆಲ್ಲ ಅನೇಕರು ನಾವು 1 ವರ್ಷದವರೆಗೆ ನಮ್ಮ ಆಸ್ಪತ್ರೆಯಲ್ಲಿ ಪುಕ್ಕಟೆಯಾಗಿ ಚಿಕಿತ್ಸೆಯನ್ನು ಕೊಡ್ತೇವೆ. 1 ವರ್ಷದವರೆಗೆ ಔಷಧ ಸಹಿತ ಪುಕ್ಕಟೆಯಾಗಿ ಕೊಟ್ಟಿದ್ದೆವು. ವೈದ್ಯಕೀಯ ಏನು ಅವರಿಗೆ ವೆಚ್ಚ ಭರಿಸಲಾರ್ದ ಕೊಡ್ತೇವೆ. ಈಗಾದರೂ ಕೂಡ
ಬಹಳ ಮೋಸ್ಟ್ ಮಿನಿಮಮ್ ಫೀದಲ್ಲಿ ನಾವು ನಮ್ಮ ಆಸ್ಪತ್ರೆ ನಡೀತಾ ಇದೆ. ನಾವು ಅದೇ ಕಾರ್ಪೊರೇಟ್ ಆಸ್ಪತ್ರೆಗೆ ಹೋದ್ರೆ ನಮ್ಮ 10 ಪಟ್ಟು ಚಾರ್ಜ್ ಆಗ್ಬೋದು. ಅಲ್ಲಿ ನಮ್ಮದು ಬಡವರು, ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವಂಥವ್ರು ಪಕ್ಕದ ಪಟ್ಟಣಕ್ಕೆ ಹೋಗಿ ಪಟ್ಟಣದ ಆಸ್ಪತ್ರೆಗೆ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಅಸಮರ್ಥರಾದಂಥವ್ರು ಎಲ್ರಿಗೂ ಅನುಕೂಲ ಆಗಲಿ ಅಂಥೇಳಿ ಇದನ್ನು ನಾವು ಪ್ರಾರಂಭ ಮಾಡಿದೆವು. ಅದು ನಮಗೆ ಫಲ ಕೊಟ್ಟಿದೆ. ಅದು 2 ಜಿಲ್ಲೆಯವರಿಗೆ, ನಮ್ಮ ಬೀಳಿಗೆ ಸಕ್ಕರೆ ಕಾರ್ಖಾನೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳು 2 ಜಿಲ್ಲೆಗೆ ಉಪಯುಕ್ತ ಆಗುವಂತೆ ಇವತ್ತು ಕೆಲಸ ಮಾಡಕತ್ತಿದ್ರು. ನಾನು 2 ಜಿಲ್ಲೆ ಪ್ರತಿನಿಧಿಸಿದ್ದೆ. 24 ವರ್ಷಗಳ ಕಾಲ ಮೇಲ್ಮನೆ ಶಾಸಕನಾಗಿದ್ದೆ ಮತ್ತು 5 ವರ್ಷಗಳ ಕಾಲ ನಾನು ಜಿಲ್ಲಾ ಪರಿಷತ್ ಮೊಟ್ಟ ಮೊದಲ ಅಧಿಕಾರಿ ವಿಕೇಂದ್ರೀಕರಣ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಬಂದಾಗ ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ನಜೀರ್ ಸಾಬ್ರು ಅವ್ರಿಗೆ ನೀರಿನ ಸಾಬ್ರೆ ಅಂತಿದ್ರು. ಅವರು IDPR ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿ 2 ಜಿಲ್ಲೆ ಸೇವೆಯನ್ನು 5 ವರ್ಷಗಳ ಕಾಲ ಮಾಡೀನಿ. 24 ವರ್ಷಗಳ ಕಾಲ ಮೇಲ್ಮನೆ ಶಾಸಕನಾಗಿ, ಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿ ಒಟ್ಟು 2 ಜಿಲ್ಲೆ ನಾನು 30 ವರ್ಷಗಳ ಕಾಲ ನಾ ಪ್ರತಿನಿಧಿಸಿದ್ದೀನಿ. ಅದಕ್ಕೆ 2 ಜಿಲ್ಲೆಯವ್ರಿಗೆ ಉಪಯುಕ್ತ ಆಗಲಿ ನಮ್ಮ ಸಂಸ್ಥೆಯಿಂದ ಅಂತೇಳಿ ಇವತ್ತು ಬೀಳಿಗೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಬೌಂಡ್ರಿ ಲೈನ್ನಲ್ಲಿ ಮಾಡಿದ್ದೀನಿ. ಅದೇ ರೀತಿ ವೈದ್ಯಕೀಯ ಮಹಾವಿದ್ಯಾಲಯ ಕೂಡ ವಿಜಯಪುರ ಬಾಗಲಕೋಟೆನವ್ರಿಗೆ ಕನ್ವೀನಿಯಂಟ್ ಆಗುವಂಗೆ ನಾವು ಪ್ರಾರಂಭ ಮಾಡಿದ್ವಿ. ಹಾಂ ಸರ್. ಬಿಳಿಗಿ ಬಾಡಗಂಡಿ ಕೀರ್ತಿಯನ್ನು ಹೆಚ್ಚಿದವರು SR ಪಾಟೀಲ್ ಸಾಹೇಬ್ರನ್ನು ಮಹಾಸಾಹೇಬರು. ಬಿಳಿಗಿ ಬಾಡಗಂಡಿ ಕೀರ್ತಿಯನ್ನು ಹೆಚ್ಚಿದವರು SR ಪಾಟೀಲ್ ಸಾಹೇಬ್ರನ್ನು ಮಹಾಸಾಹೇಬರು. ಏನು ಅದ್ರ ಬಗ್ಗೆ ನಾನು ಹೇಗೆ ನಾ ಮಾಡ್ತಕ್ಕಂಥ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಕೊಡುಗೆಯನ್ನು ಕೊಡಬೇಕು. ಹಳದ ತಂದೆ ತಾಯಿಗೆ, ಜನ್ಮ ಕೊಟ್ಟ ಭೂಮಿಗೆ, ನಮ್ಮನ್ನು ಬೆಳೆಸಿದಂಥ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ನಾಡಿಗೆ, ನುಡಿಗೆ, ನಮ್ಮ ಬದುಕಿನ ಉದ್ದಕ್ಕೂ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದು ಸಾರ್ಥಕ ಬದುಕನ್ನು ಬದುಕಬೇಕಾಗಿದ್ರೆ ಮನುಷ್ಯ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹುಟ್ಟು ಸಾವಿನ ಮಧ್ಯೆ ಇರತಕ್ಕಂಥ ಒಂದು ಶಾರ್ಟ್ ಜರ್ನಿ ಏನಿದೆ ಅದನ್ನು ಫಲಪ್ರದ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಸಂಸ್ಥೆಗೆ ನಾವು ಹುಟ್ಟಾಕಿದ್ವಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡೋಷ್ಟು ಸುಲಭ ಅಲ್ಲ ಅನ್ನೋ ಮಾತು ಸಾಹೇಬ್. ಹೌದು, ಬಹಳಷ್ಟು ಜನ, ನನಗೆ ಸಾವಿರಾರು ಜನ, ನನ್ನ ಅನೇಕ ಹಿತೈಷಿಗಳು ಬಹಳಷ್ಟು ಜನ ನನಗೆ ಬಂದು ಅಡ್ವೈಸ್ ಮಾಡಿದರು. ಪಾಟೀಲ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಅಸಾಧ್ಯವಾದಂಥ ಕೆಲಸ. ನಾವು ಜಿಲ್ಲಾ ಕೇಂದ್ರದಾಗ ರಾಜ್ಯದ ರಾಜಧಾನಿ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಯಾಗ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಸೂಕ್ತ. ಗ್ರಾಮದಾಗ ಒಂದು ಕಿರಾಣಿ ಅಂಗಡಿ ಪ್ರಾರಂಭ ಮಾಡ್ಬೇಕಾದ್ರೂ ಆ ಮನುಷ್ಯ ಹೇಳ್ತಾನೆ, ನಮ್ಮೂರಾಗ ಕಿರಾಣಿ ಅಂಗಡಿ ಸರಿ ನಡೆಯೋದಿಲ್ಲ, ನಾ ಪಕ್ಕದ ಪಟ್ಟಣ ಪ್ರದೇಶಕ್ಕೆ ಹೋಗಿ ನಾನು ಕಿರಾಣಿ ಶಾಪ್ ಚಾಲು ಮಾಡ್ತಂತಾರೆ. ಅಂಥ ಪರಿಸ್ಥಿತಿ ಇದ್ದಾಗ ನೀವು ಇಲ್ಲಿ ಮಾಡ್ತಾ ಇರೋದು ನಿಮಗೆ ವೈದ್ಯರು ಸಿಗುವುದಿಲ್ಲ, ರೋಗಿಗಳು ಬರುವುದಿಲ್ಲ, ಅನೇಕ ಬಗೆಯಿಂದ ಹೇಳಿದರು. ಆಮೇಲೆ ಅನೇಕರು ಬಹಳ ಕೋಕವಾದಂಥ ಮಾತುಗಳನ್ನು ಆಡ್ತಿದ್ರು. SR ಪಾಟೀಲ್ ಈಸ್ ಟೋಟಲಿ ಫಿನಿಶ್ಡ್ ಅಂದ್ರೆ ಕೆಲವು ಮಂದಿ. ಯಾಕಂದರೆ ಅದು ಅಂದಾಜು ಒಂದು 2.5-3 ಕೋಟಿ ಪ್ರತಿ ತಿಂಗಳು ನಾವು ವೈದ್ಯರಿಗೆ ಸಂಬಳ ಕೊಡ್ತಿರ್ತೇವೆ. ಅದು ಒಂದು ವೇಳೆ NMC ಅವರು ರಿಜೆಕ್ಟ್ ಮಾಡಿದ್ರೆ ಅಂದಾಜು 35-40 ಕೋಟಿ ಅಷ್ಟು ಹಾನಿ ಆಕತಿ. SR ಪಾಟೀಲ್ರು ಆರ್ಥಿಕವಾಗಿ ನಿಶ್ಚಿತವಾಗಿ ರಸ್ತೆಗೆ ಬರ್ತಾರ. ಆಮೇಲೆ ನನ್ನ ಹಿತೈಷಿಗಳು ಇಂಥ ರಿಸ್ಕ್ ಯಾಕೆ ತಗೋತೀರಿ, ಗ್ರಾಮದಾಗ ಯಾಕೆ ಮಾಡ್ತೀರಿ, ಮಾಡಿದ್ರೆ ಜಿಲ್ಲಾ ಕೇಂದ್ರದಾಗ ಮಾಡ್ರಿ, ಇಲ್ಲ ಬೆಂಗಳೂರು ಅಂತ ಸಿಟಿಯಾಗಿ ಮಾಡಿರಿ. ಹಣಕ್ಕಾಗಿ ನಾನು ಯಾವುದೂ ಸಂಸ್ಥೆ ಕಟ್ಟಿಲ್ಲ. ಜನಕ್ಕೆ ಉಪಯೋಗ ಆಗಲಿ, ಅದು ಬಡವರಿಗೆ ಉಪಯೋಗ ಆಗಲಿ, ಅದು ಗ್ರಾಮೀಣ ಜನತೆಗೆ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಸಂಸ್ಥೆ ಕೊಟ್ಟಿನಿ. ನನ್ನ ಛಲ, ನಾ ಹಠ, ಯಾರು ನೀವು ಹೇಳಿದ್ರು ನಾನು ಅದರಿಂದ ವಿಚಲಿತ ಆಗುವುದಿಲ್ಲ ಅಂತೇಳಿ ಗಟ್ಟಿ ಮನಸ್ಸಿನಿಂದ ನಾನು, ನನ್ನ ಸ್ನೇಹಿತರು ಎಲ್ಲರೂ ಒಮ್ಮನಸ್ಸಿನಿಂದ ಕೆಲಸ ಕಾರ್ಯ ಮಾಡಿದೆವು. ನಮಗೆ ಮೊದಲನೇ ವರ್ಷದಲ್ಲಿ ಬಹಳ ಜನ ಇದು NMC ಅಪ್ರೂವ್ ಆಗುವುದಿಲ್ಲ ಅನ್ನುವಂಥವ್ರಿದ್ರು. ನಮ್ಮ ಅಷ್ಟು ಎಲ್ಲ 100% ಮೆರಿಟ್ ಮ್ಯಾಗ ನಾವು ಕೆಲಸ ಮಾಡಿದ್ದಕ್ಕೆ NMC ಅವರು ಥರೋ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಪರವಾನಗಿ ಕೊಟ್ಟಿದ್ದಾರೆ. ಇವತ್ತು PG ಕೂಡ ನಾವು ಇವತ್ತು ಈಗಾಗಲೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು NMC ಅವರು ಕೂಡ ಬರೋರಿದ್ದಾರೆ. ನೆಕ್ಸ್ಟ್ ಇಯರ್
MBBS ಸ್ನಾತಕೋತ್ತರ ಪದವಿ ನೆಕ್ಸ್ಟ್ ಇಯರ್ಲಿಂದ ಪ್ರಾರಂಭ ಆಗ್ತಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ. ಬಿಜಾಪುರ ಬಾಗಲಕೋಟೆ ಜಿಲ್ಲೆಯವರು ಅಷ್ಟು ವಿದ್ಯಾರ್ಥಿಗಳು ಕಲಿತಾರೆ ಅಥವಾ ಬೇರೆ ರಾಜ್ಯದಿಂದ ಯಾರೋ ವಿದ್ಯಾರ್ಥಿಗಳು ಬರ್ತಾರೆ? ಈಗ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ತಮಿಳುನಾಡಿನವ್ರು ಬಂದಿದ್ದಾರೆ, ಪಶ್ಚಿಮ ಬಂಗಾಳದವ್ರು ಬಂದಿದ್ದಾರೆ, ಮಹಾರಾಷ್ಟ್ರ ಸ್ಟೇಟ್ನವ್ರು ಬಂದಿದ್ದಾರೆ, ಆಮೇಲೆ ಡೆಲ್ಲಿಲಿಂದ ಕೂಡ ಒಂದು ಮಗು ಹೆಣ್ಮಗು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದೆ. ಆ ರಾಷ್ಟ್ರದ ಮೂಲೆಗಳಿಂದ ಇವತ್ತು ನಮ್ಮ ಬಾಡಗಂಡಿ ಅನ್ನುವಂಥ ಪುಟ್ಟ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಗ್ರಾಮದ ಸ್ಥಿತಿ ಕೇವಲ 4ನೇ ವರ್ಗದವರೆಗೆ ಪ್ರಾಥಮಿಕ ಶಾಲೆ ಇತ್ತು. ಅಂಥದ್ದು ಇವತ್ತು KG to PGವರೆಗೆ ಬೆಳವಣಿಗೆ ಆಗಿದೆ. ಅಲ್ಲ, ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳು ಕಟ್ಟಬೇಕು ಅನ್ನುವಂಥ ಹುಮ್ಮನಸ್ಸಿದೆ. ಆರ್ಥಿಕವಾಗಿ ನಾನು ಸಾರ್ವಜನಿಕ ಬದುಕಿನಲ್ಲಿ ಬಹಳ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆಯಿಂದ ಕೆಲಸ ಮಾಡೋದು. ನಾನು 40 ವರ್ಷಗಳ ಕಾಲ ನೀವು ರಾಜ್ಯದ ಉದ್ದಗಲಕ್ಕೂ ಹೋಗಿ ಕೇಳ್ಕೊಂಬರಿ, ಎಲ್ಲಿಯಾದರೂ ಒಂದು 10 ಪೈಸಾ ಕರಪ್ಷನ್ ಮಾಡಿದ್ದೀನಿ ಅಂದ್ರೆ ನಾ ಜೀವನ ಕೊಡ್ತೇನೆ ನಿಮ್ಗೆ. ಅಷ್ಟು ಪ್ರಾಮಾಣಿಕತೆಯಿಂದ ಮಾಡಿ ಈ ಸಂಸ್ಥೆಗಳನ್ನ ಕಟ್ಟೋದು ಬಹಳಷ್ಟು ಕಷ್ಟಪಟ್ಟಿದ್ದೇನೆ. ನನಗೆ ಆರ್ಥಿಕ ಸಂಸ್ಥೆಗಳು ಸಹಾಯ ಮಾಡಿದವ. ನಾವು ಭಾಳ ಮಂದಿ ಹೇಳ್ತಾರೆ ಸರ್ಪಾಡ್ಲು ಬಹಳ ಸಾಲ ಮಾಡಿದ್ದಾರೆ. ನನ್ನ ಸ್ವಂತಕ್ಕಾಗಿ ನಾ ಏನು ಸಾಲ ಮಾಡಿ, ನನ್ನ ಕುಟುಂಬದ ವೆಚ್ಚ ಬಹಳ ಕಡಿಮೆ. ನನಗೊಬ್ಬಕ್ಕೆ ಮಗಳಿದ್ದಾಳೆ. ನಾನು ಗಂಡ, ಹೆಂಡತಿ, ಮಗಳು, ಈ ಮೊಮ್ಮಗಳು ಹುಟ್ಟಿದ್ದಾಳೆ. ನಂದೇನಿದೆ ಯಾರ್ದು. ಆಮೇಲೆ ನಮ್ಮ ತಂದೆಯವರಿದ್ದಾಗ ನಮ್ಮೆಲ್ಲ ಸಹೋದರಿಯರ ಮದುವೆ ಕೂಡ ಮಾಡಿದರು. ನಾನು ಏನಾದರೂ ಈ ಸಂಸ್ಥೆಗಳನ್ನ ಕಟ್ತೇನೆ ಅಂದ್ರೆ ನಮ್ಮ ಕುಟುಂಬ ಸಲುವಾಗಿ ಕಟ್ಟೋದಿಲ್ಲ, ಅವಳಿ ಜಿಲ್ಲೆಯ ಜನತೆಗೆ, ಅದು ಗ್ರಾಮೀಣ ಭಾಗದ ಜನತೆಗೆ ಸಹಾಯ ಆಗಲಿ ಅಂತೇಳಿ ನಾವು ಸಂಸ್ಥೆ ಕಟ್ಟಿದ್ದೆವು. ಹುಟ್ಟು ಸಾವಿನ ಮಧ್ಯೆ ಇರ್ತಕ್ಕಂಥ ಅವಧಿ ಏನಿದೆ, ಸಣ್ಣದಾದಂಥ ಅವಧಿ, ಅದು ಇಟ್ಸ್ ಎ ಶಾರ್ಟ್ ಜರ್ನಿ. ಅದನ್ನು ಉಪಯೋಗ ಮಾಡ್ಕೋಬೇಕು, ನಾಡಿಗೆ, ಸಮಾಜಕ್ಕೆ ಕೊಡುಗೆ ಕೊಡ್ಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇಂಥ ಹುಚ್ಚ ಸಾಹಸನ್ರಿ, ದುಸ್ಸಾಹಸನ್ರಿ ಕೈ ಹಾಕಿದೆವು. ಬಟ್ ಇಲ್ಲಿವರೆಗೂ ನನಗೇನು ಕಷ್ಟ ಅನುಭವಿಸಿದ್ದೀನಿ. ಬಹಳಷ್ಟು ಸಲ ಬಹಳ ಕಷ್ಟ, ಬಹಳ ನೋವು, ನಿದ್ರೆ ಇಲ್ಲದ ರಾತ್ರಿಗಳನ್ನು ಕೂಡ ಕಳೆದಿದ್ದೇನೆ ನಾನು. ಈ ಸಂಸ್ಥೆಗಳು ಕಟ್ಟು ಮುಂದೆ ಆರ್ಥಿಕ ಹೊರೆಯಿಂದ ನಾನು ನಿದ್ರೆ ಇಲ್ಲದ ರಾತ್ರಿನೂ ಕಳೆದೀನಿ. ಈಗ ಸಂಸ್ಥೆಗಳು ತಮ್ಮ ಕಾಲ ಮೇಲೆ ನಿಲ್ಲುವಂಥ ಸಾಮರ್ಥ್ಯದತ್ತ ದಾಪುಗಾಲು ಹಾಕಕತ್ತಿದ್ದವು. ನಾಳೆ ನಾ ಇರ್ಲಿಕ್ಕಿಲ್ಲ. ಈ ಸಂಸ್ಥೆಗಳು ನಮ್ಮ ಭಾಗದ ಎಲ್ಲ ಜನಕ್ಕೆ ಸಹಾಯ ಮಾಡ್ತವೆ. ಯಾಕಂದ್ರೆ ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದು, ಸಂಸ್ಥೆಗಿಂತ ದೇಶ ದೊಡ್ಡದು. ನಾನು ನನ್ನ ಅವಧಿ ಕಡಿಮೆ, ನನ್ನ ಜೀವಿತ ಅವಧಿ, ಅದರ ಸಂಸ್ಥೆಗಳ ಅವಧಿ ಬಹಳ ಸುದೀರ್ಘವಾದಂಥ ಅವಧಿ. ಅದಕ್ಕಿಂತ ಹೆಚ್ಚು ಸುದೀರ್ಘವಾದದ್ದು ದೇಶ. ಆ ಕಲ್ಪನೆಯಲ್ಲಿ ನಾನು ಈ ಸಂಸ್ಥೆಗಳನ್ನು ಕಟ್ಟಿದ್ದೀನಿ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ. ಹೆತ್ತವ್ರ ಹೆಸರಿನಲ್ಲಿ ದೇವಾಲಯವನ್ನು ಕಟ್ಟಿರಿ. ಹೆತ್ತವ್ರ ಹೆಸರಿನಲ್ಲಿ ಸಾಹೇಬ್ರ ದೇವಾಲಯ ಕಟ್ಟಿರಿ. ಹೆತ್ತವ್ರ ತಂದೆ ತಾಯಿ ಹೆಸರಿನಲ್ಲಿ ದೇವಾಲಯವನ್ನು ಸ್ಥಾಪನೆ ಮಾಡಿರಿ ಸಾಹೇಬ್ರ. ಹೌದು, ಅದು ನಾನು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದ ನಂತರ ಅನೇಕ ರೋಗಿಗಳು ಬಂದು ನನಗೆ ಮನವಿ ಮಾಡಿಕೊಂಡ್ರು, ಏನ್ರಿ ನಾವು ನಿಮ್ಮಲ್ಲಿ ಆಪರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕಾಗತ್ತೆ, ಆಪರೇಷನ್ ಥಿಯೇಟರ್ಗೆ ಕಠಿಣವಾದಂಥ ಚಿಕಿತ್ಸೆ ಪಡಿಬೇಕು, ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ದೇವಾಲಯ ಕಟ್ಟಿಸ್ತೀವಿ, ಒಂದು ದೇವರ ಸ್ಥಾಪನೆ ಮಾಡಿದರೆ ಆ ದೇವರಿಗೆ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ತಗೊಂಡು ನಾವು ಚಿಕಿತ್ಸೆಗೆ ಒಳಪಡ್ತೇವೆ. ಸಪೋಸ್ ಇವತ್ತು ಸರ್ಜರಿ ಐತಿ, ಸರ್ಜರಿ ಅಂದರೆ ಭಾಳ ಜನ ಸರ್ಜರಿಯಲ್ಲಿ ಉಳಿತಾನೋ ಏನು ಸಾಯ್ತಾನೋ ಅನ್ನುವಂಥ ಕಲ್ಪನೆ ಇರ್ತೈತಿ. ಅದಕ್ಕೆ ಒಂದು ದೇವ್ರ ಗುಡಿ ಕಟ್ಟಿಸಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಮನವಿ ಮಾಡಿ ನಾ ಕೇಳಿದೆ ಭಾಳಷ್ಟು ಜನಕ್ಕೆ. ಆಯಿತು, ದೇವ್ರ ಗುಡಿ ಕಟ್ಸೋನು, ದೇವ ಮಂದಿರ ಕಟ್ಸೋನು. ಯಾವ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ದೇವ್ರ ಹೆಸರು ಹೇಳಿದ್ರು. 100 ಸಾವಿರಾರು ದೇವ್ರ ಹೆಸರು ಹೇಳಿದರು. ನೀವು ಹೇಳಿದ್ದು ಕಟ್ಸ್ಬೇಕು, ಇವ್ರು ಹೇಳಿದ್ದು ಕಟ್ಸ್ಬೇಕು, ಅವ್ರು ಹೇಳಿದ್ದು ಕಟ್ಸ್ಬೇಕು ಅಂತ ಯೋಚನೆ ಮಾಡಿ ನನ್ನಷ್ಟಕ್ಕೆ ನಾನೇ ಯೋಚನೆ ಮಾಡಿ, ನಮಗೆ ನಿಜವಾದ ದೇವರು ಅಂದರೆ ನಮ್ಮನ್ನು ಹೊತ್ತು ಸಾಕಿ ಸಲಿವಿ ನಮ್ಮನ್ನು ಈ ಪ್ರಪಂಚಕ್ಕೆ ತಂದಂಥ ತಂದೆ ತಾಯಿಗಳೇ ನಿಜವಾದ ದೇವರು ಅಂತ ನನ್ನ ಭಾವನೆ. ನಾ ಅದೇ ಗೌರವದಿಂದ ಇವತ್ತಿನವರೆಗೂ ನಡ್ಕೋತೀನಿ. ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಅವರೇ ನಮ್ಮ ಜೀವಂತ ದೇವರು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ಈ 100 ಸಾವಿರಾರು ದೇವರನ್ನ ಬದಿಗಿಟ್ಟು ನಿಮ್ಮನ್ನು ಹೆತ್ತವರ ಮಂದಿರ ಟೈಟಲ್ ಕೆಳಗೆ ಒಂದು ತಂದೆಯ ರೂಪದಲ್ಲಿ, ನಮ್ಮ ತಂದೆ ಅಲ್ಲ,
ಪ್ರತಿಯೊಬ್ಬ ಮನುಷ್ಯನ ತಂದೆಯ ರೂಪದಲ್ಲಿ ಒಂದು ವಿಗ್ರಹ, ತಾಯಿ ರೂಪದಲ್ಲಿ ಒಂದು ವಿಗ್ರಹ. ತಂದೆ ತಾಯಿಗಳ ಮಂದಿರ ನಾ ಕಟ್ಟಿಸಿದೆ. ಆ ಮಂದಿರದ ಮೇಲೆ ಹೆಸರು ಏನಿದೆ ಅಂದ್ರೆ ನಿಮ್ಮನ್ನು ಹೆತ್ತವರ ಮಂದಿರ. ನೀವು ಹೋದ್ರೆ ನಿಮಗೂ ತಂದೆ ತಾಯಿ, ನಾವು ಹೋದ್ರೆ ನನಗೂ ತಂದೆ ತಾಯಿ, ಇವ್ರು ಹೋದ್ರೆ ಇವ್ರಿಗೂ ತಂದೆ ತಾಯಿ. ಅವರೇ ನಿಜವಾದ ದೇವರು. ಯಾಕಂದ್ರೆ ನಮ್ಮನ್ನು ತಾಯಿ ತಂದೆ ನಮ್ಗ ಕಷ್ಟಪಟ್ಟು ಹೊತ್ತು ಹೆತ್ತು ಸಾಕಿ ಸಲುವಿ ನಮ್ಗೆ ಸಂಸ್ಕೃತಿ ಸಂಸ್ಕಾರ ನೀಡಿ ನಮ್ಮನ್ನು ಈ ಸ್ಥಾನಕ್ಕೆ ತಂದವ್ರು ತಂದೆ ತಾಯಿನ. ಅವ್ರಕಿನ್ನ ದೊಡ್ಡ ದೇವರು ಯಾರು ಇಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ನಿಮ್ಮನ್ನು ಹೆತ್ತವರ ಮಂದಿರ ಅಂತ ಹೇಳಿ ಮತ್ತು ಅದು ಎಲ್ಲ ಜಾತಿ ಮತ ಪಂಥ ಪಂಗಡದವರು ಭಾಷಿಕರು ಎಲ್ಲ ಧರ್ಮೀಯರು ಕೂಡ ಎಲ್ರಿಗೂ ತಂದೆ ತಾಯಿ. ಎಲ್ಲರೂ ಇಲ್ಲಿ ಹುಟ್ಟಬೇಕಾದ್ರೆ ತಂದೆ ತಾಯಿಲಿಂದನೇ ಬಂದಿರ್ತಾರೆ. ಯಾರೇ ಹೋಗ್ಲಿ ನಿಮ್ಮ ತಂದೆ ತಾಯಿಯನ್ನ ನೆನಪು ಮಾಡ್ಕೋರಿ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡೀರಿ ಆ ಮಂದಿರಕ್ಕೆ ಹೋಗಿ. ಆಮೇಲೆ ನೀವು ಚಿಕಿತ್ಸೆ ಹೋಗ್ರಿ, ನಿಶ್ಚಿತವಾಗಿಯೂ ನೀವು ಗುಣವಂತರಿ ಅಂತ ನಾನು ಅವ್ರಿಗೆ ಹೇಳಿದಾಗ ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೌದು, ಇದೇ ಆ ದೇವರು ಈ ದೇವರು 108 ದೇವ್ರನ್ನ ಬ್ಯಾಡ, ನಮ್ಗೆ ನಮ್ಮ ತಂದೆ ತಾಯಿನ ನಿಜವಾದ ದೇವರು ಅಂತೇಳಿ ನಂಬಿಕೆ ಶ್ರದ್ಧೆಯಿಂದ ಇವತ್ತು ಜನ ಅಲ್ಲಿ ನಡ್ಕೋತಾರೆ. ಅದು ನನ್ನ ಬದುಕಿನಲ್ಲಿ ನಾ ಅಳವಡಿಸ್ಕೊಂಡದ್ದು. ನಾನು ಯಾವಾಗಲೂ ಸ್ವಲ್ಪ ಮಂದಿರಕ್ಕೆ ಹೋಗೋದು ಬಹಳ ಅಂದ್ರೆ ಬಹಳ ಕಡಿಮೆ. ನಾನು ತಂದೆ ತಾಯಿ ಜೀವಂತಿದ್ದಾಗ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕೆಲ್ಸಕ್ಕೆ ಹೋಗಿದ್ದೆ. ಇವತ್ತು ನಾ ಏನೇ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ನಮ್ಮ ತಂದೆ ತಾಯಿಗಳು ಶಾಶ್ವತವಾಗಿ ಚಿರನಿದ್ರೆಯಲ್ಲಿದ್ದಾರೆ, ಶಾಶ್ವತವಾದ ವಿಶ್ರಾಂತಿಯಲ್ಲಿದ್ದಾರೆ. ಅಲ್ಲಿ ಹೋಗಿ ನಾ ಅವರ ಗದ್ದುಗೆಗೆ 2 ನಮಸ್ಕಾರ ಮಾಡಿ ನಾ ಕೆಲಸ ಪ್ರಾರಂಭ ಮಾಡ್ತೀನಿ. ನಾನು ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಮತ್ತು ನಾನು ವೈದ್ಯಕೀಯ ಮಹಾವಿದ್ಯಾಲಯದ ಕಾಲಿಟ್ಟು ಕೂಡಲೇ ಫಸ್ಟ್ ನಮ್ಮ ತಂದೆ ತಾಯಿ ಹೋಗಿ ಅವ್ರ ಗದ್ದಿಗೆಗೆ ನಮಸ್ಕಾರ ಮಾಡಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಡ ರೋಗಿಗಳ ಸಂಜೀವಿನಿ SR ಪಾಟೀಲ್ ಸಾಹೇಬರನ್ನು ಮಾತ್ರ. ಬಡ ರೋಗಿಗಳ ಸಂಜೀವಿನಿ SR ಪಾಟೀಲ್ ಸಾಹೇಬರನ್ನು ಮಾತ್ರ ಸರ್. ಅದು ಅನೇಕ ಬಡವರು, ಅಸಂಖ್ಯಾತ ಬಡವರು ಇವತ್ತು ಪುಕ್ಕಟೆ ಆದಂಥ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದಾರೆ. ಬಹಳಷ್ಟು ಜನ ಗುಣಮುಖರಾಗಿದ್ದಾರೆ. ಇವತ್ತು ನಾವು ಹೆರಿಗೆ ಫ್ರೀ ಹೆರಿಗೆ ಮಾಡ್ತಾ ಇದ್ದೇವೆ. ತಿಂಗಳಿಗೆ 60, 70, 80 ಮಹಿಳೆಯರು ಹೆರಿಗೆಗೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ನಾವೇನು ಅವ್ರಿಗೆ ₹1 ಚಾರ್ಜ್ ಮಾಡ್ಬೋದು. ಅದೇ ರೀತಿ ಬಹಳಷ್ಟು ಶುಗರು, BP, ರಕ್ತ ತಪಾಸಣೆ ಅನೇಕ ಫ್ರೀ ಆದಂಥ ಚಿಕಿತ್ಸೆಗಳಿದಾವೆ. ಇನ್ನೂ ಆಸ್ಪತ್ರೆಯನ್ನು ಎತ್ತರಕ್ಕೆ ಬೆಳೆಸ್ಬೇಕು. ನಂದೊಂದು ಕನಸಿದೆ. ಮಣಿಪಾಲ್ ಮಾದರಿಯಲ್ಲಿ ನಮ್ಮ ಆಸ್ಪತ್ರೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಮಣಿಪಾಲದಾಗ ಆಸ್ಪತ್ರೆ ಪ್ರಾರಂಭ ಆದಾಗ ಒಂದು ಗುಡ್ಗಾಡು ಪ್ರದೇಶ ಇತ್ತು. ಜನ ಅಪಹಾಸ್ಯ ಮಾಡ್ತಿದ್ರು, ನನಗೂ ಅಪಹಾಸ್ಯ ಮಾಡಿದ್ದಾರೆ. ಮುಂದೆ ಒಂದು ದಿವಸ ನಮ್ಮ ಬಾಡಗಂಡಿಯಲ್ಲಿರ್ತಕ್ಕಂಥ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮಣಿಪಾಲ ಸಮೀಪ ಹೋಗಕ್ಕಾದರೂ ಕೂಡ ನಾವು ಪ್ರಯತ್ನ ಮಾಡ್ಬೇಕಂತ ನನ್ನ ಅದಮ್ಯವಾದಂಥ ಉತ್ಸಾಹ ಇದೆ. ಆ ದಿಶೆಯಲ್ಲಿ ನಾನು ನನ್ನೆಲ್ಲ ಸ್ನೇಹಿತರು, ನನ್ನ ಹಿತೈಷಿಗಳು ಕಾರ್ಯ ಮಾಡ್ತಾ ಇದ್ದೇವೆ. ನೀವು ಸರ್ ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದಾಗ ಯಾವುದೇ ಭತ್ಯೆ ಪಡೆದಿರಲಿಲ್ಲ ಅನ್ನುವಂತ ಅವಾಗ ಮಾತು. ಹೌದು, ನಂದು ಸ್ವಭಾವ. ನಾನು ಜಿಲ್ಲಾ ಪರಿಷತ್ ಸದಸ್ಯನಾಗಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಷತ್ನ ಪ್ರತಿಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಕಾನೂನುಬದ್ಧವಾಗಿ ಪಡೆಯತಕ್ಕಂಥ ಸೌಲಭ್ಯದ ಕೂಡ ನಾನು ತಿರಸ್ಕಾರ ಮಾಡಿದ್ದೆ. ನಾನು TA, DA ಮೀಟಿಂಗ್ ಭತ್ಯೆ ಯಾವನ್ನೂ ತೆಗೆದುಕೊಳ್ತಿದ್ದಿಲ್ಲ. ಅದು ಆ ಹಣ ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತ. ಅದೇ ರೀತಿ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವ್ರನ್ನ ನಾನು ನೆನಪಿಸ್ಕೊತೇನೆ. ನಾನು ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡ್ರಿ ಅಂತೇಳಿ ಒಂದು ದಿವಸ ಅವ್ರಿಗೆ ನಾನು ಮನವಿ ಮಾಡಿದ್ದಿಲ್ಲ. ನಾನು ಏನೋ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಒಂದು ಕೆಲಸದ ನಿಮಿತ್ತ ಯಗ್ಗೂರಲ್ಲಿ ನಾವು ಒಂದು ಬಂದಾರ ನಿರ್ಮಿಸಿದ್ದೆವು. ರೈತರ ಶ್ರಮದಾನದಿಂದ ಬಂದಾರ ನಿರ್ಮಿಸಿದೆವು. ಅದಕ್ಕೆ ಹಣದ ಅಡಚಣೆ ಇದ್ದಾಗ ನಾನು ಹೋಗಿ ಕೇಳಿದಾಗ ನಾವು ಏನು ಹೇಳ್ತೇವೋ ಹಣ ಸ್ಯಾಂಕ್ಷನ್ ಮಾಡೋದ್ರ ಜೊತೆಗೆ ನನಗೆ ಅವರು ಒಂದು ಮಾತು ಹೇಳಿದರು. ಬೆಳಿಗ್ಗೆ 11 ಗಂಟೆಗೆ ಬಂದು ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆ ನಿನಗೆ ನಾ ಕೊಡ್ತಾ ಇದ್ದೀನಿ, ಆದೇಶ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ನಾನು ಕೇಳಿರ್ಲಿಲ್ಲ, ಸರ್ ನಿಮ್ಗೆ ಇನ್ನೊಬ್ರು ಬಹಳ 75 ಮಂದಿ ಶಾಸಕರು ಸಹಿ ಮಾಡಿಸ್ಕೊಟ್ಟಾರ,
ಅಂಥವ್ರಿಗೆ ಬಿಟ್ಟು ನನಗೆ ಯಾಕೆ ಕೊಡ್ತೀರಿ ಅಂದ. ಇಲ್ಲ ಅವ್ರು 75 ಸಹಿ ಮಾಡಿಸಿದ್ದು ಇನ್ನೊಂದು 25-30 ಮಾಡಿ ಅವ್ರು ಮುಖ್ಯಮಂತ್ರಿ ಆಗಲಿ ಈ BTD ಚೇರ್ಮನ್ ಆಗಂತೇಳಿ ಅವರು ಅವತ್ತು ನನಗೆ ಹುಡುಗಾಟ ಮಾಡಿ ನಾನು ಅಲ್ಲಿ ನಾನು ಹಿಂಗೆ ನನಗೆ ಅದಕ್ಕೇನು ಒಂದು ಕಪ್ ಟೀ ಸಹಿತ ಯಾರಿಗೂ ಕುಡಿಸ್ಲಲ್ಲ. ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವುದೇ TADA ತಗೋಲಿಲ್ಲ, ಯಾವ ಮೀಟಿಂಗ್ ಬತ್ತೇನೂ ತಗೋಲಿಲ್ಲ. ಅಷ್ಟೇ ಅಲ್ಲ, ನನಗೆ ಯಾರು ಬಂದು ಭೇಟಿ ಆಗಕ್ಕೆ ಬರ್ತಿದ್ರು ದಿವಸ 100 ಜನ ಬರ್ತಿದ್ರು. ಯಾಕಂದ್ರೆ ಬಾಗಲಕೋಟೆ ಒಂದು ಬೃಹತ್ ಪಟ್ಟಣ, ಇದು 1 ಲಕ್ಷ ಜನವಸ್ತಿ ಇರುವಂಥ ಪಟ್ಟಣ. ಇವತ್ತು ಯಾವುದಾದ್ರೂ ಜಲಾಶಯದಲ್ಲಿ ಮುಳುಗಿದಂಥ ಪಟ್ಟಣ ಏನಾದ್ರು ಏಷ್ಯಾ ಖಂಡದಾಗದ ಅಂದ್ರೆ ಅದು ಬಾಗಲಕೋಟೆ. 60,000 ಜನವಸ್ತಿ ಇವತ್ತು ಸ್ಥಳಾಂತರಗೊಂಡಿದೆ ಅಂತ ಒಂದು ಬೃಹತ್ ಸಂಸ್ಥೆ ಅದು. ಆ ಸಂಸ್ಥೆಯಲ್ಲಿ ನಾ ಕೆಲಸ ಮಾಡುವಾಗ ನನಗೆ ಭೇಟಿಯಾಗಿ ಅವ್ರಿಗೆ ನಾವು ಟೀ ಉಪಹಾರ ವ್ಯವಸ್ಥೆ ಮಾಡ್ತಿದ್ದೆವು. ಅದನ್ನ ನಮ್ಮ ಇಂಜಿನಿಯರ್ ಹೇಳಿದ್ರು, ಅದು ತಿಂಗಳಿಗೆ ಎಷ್ಟು ಬರಲಿ, ಬೇಕಾದಷ್ಟು ಬರಲಿ, 20,000 ಬರಲಿ, 30,000 ಬರಲಿ, 50,000 ಬರಲಿ, ನಮ್ಮ ಇಲ್ಲಿ ಸಾಂಪ್ರದಾಯ ಐತಿ. ಹಿಂದಿನ ಅಧ್ಯಕ್ಷರು ನಾವೇ ಕೊಡ್ತೇವೆ ಇಂಜಿನಿಯರ್, ನೀವು ಎಲ್ಲಿದ್ದು ಕೊಡ್ತೀರಪ್ಪ, ನೀವು ಸಂಬಳದಾಗ ಕೊಡ್ತೀರಾ, ಎಲ್ಲರೂ ದುಡ್ಡು ತಿಂತೀರಿ ಕೊಡ್ತೀರಿ. ನೋ, ಐ ವಿಲ್ ಪೇ ಇಟ್ ಫ್ರಮ್ ಮೈ ಪಾಕೆಟ್. ನನ್ನ ಜೇಬಿನಿಂದ ನಾ ಹಣ ಕೊಡ್ತಿದ್ದೆ ಪ್ರತಿ ತಿಂಗಳ. ಬಿಲ್ ಏನಿದೆ ಅದನ್ನೆಲ್ಲ ಕೇಳಿ ಯಾವ ಶಾಪ್ನಿಂದ ಏನ್ ತಂದಿರ್ತಾರೆ ಅವ್ರಿಗೆ ನಾ ಪೇಮೆಂಟ್ ಮಾಡಿದ್ದೆ. ಆದ್ರೆ ₹1 ನಮ್ಮ ಆಫೀಸ್ನಿಂದ ಸಹಿತ ಆಫೀಸ್ ಸಿಬ್ಬಂದಿಯಿಂದ ನಾವು ಕೊಡಿಸಿಲ್ಲ. ಅದು ನನಗೆ ಬಹಳ ಸಂತೋಷ ಸಂಗತಿ. IT BT ಸಚಿವರಿದ್ದಾಗ ಸಾಹೇಬ್ರ ರಾಜ್ಯಕ್ಕೆ ತಮ್ಮ ಏನು ಕೊಡುಗೆ ಆಯ್ತು? ನೋಡಿ, ನಾನು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಂತ್ರಿ ಆಗಿದ್ದೆ. ಅದ್ರ ಜೊತೆಗೆ ಪ್ಲಾನಿಂಗ್ ಸಚಿವನೂ ಕೂಡ ಆಗಿ ಕೆಲಸ ಮಾಡಿದ್ದೆ. ನಾನು ಬೆಂಗಳೂರಲ್ಲಿ ನನಗೆ IT BT ಸಚಿವ ಇದ್ದಾಗ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಪಾಟೀಲ್ರು ಹಳ್ಳಿಯಿಂದ ಬಂದವರು, ಬೆಂಗಳೂರಿನವ್ರಿಗೆ IT BT ಕೊಡಬೇಕು ಅಂತ. ಅವ್ರ ಟೀಕೆಗೆ ನಾನು ಸರಿಯಾದಂತ ಉತ್ತರ ಕೊಟ್ಟು, ಬೆಂಗಳೂರಿನವ್ರು ಯಾರು IT BT ಸಚಿವ ಅದಾರ ಅವನಕಿಂತ ನಾ ಏನು ಕಡಿಮೆ ಕೆಲಸ ಮಾಡಲಿಲ್ಲ, ಅವ್ರಕ್ಕಿಂತ ಅತ್ಯುತ್ತಮವಾದಂತ ಕೆಲಸ ಮಾಡಿದ ನಂತರ ರಿಟರ್ನ್ ಅಪಾಲಜಿ ಕೊಟ್ಟವರು ಇದ್ದಾರೆ. ಕಿರಣ್ ಮಜುಮ್ದಾರ್ ಅನ್ನುವಂತ ಮಹಿಳೆ ಬಯೋಟೆಕ್ನಾಲಜಿಯಲ್ಲಿ, ಪಾಟೀಲ್ರಿ ನಮ್ಮ ತಪ್ಪು ಕಲ್ಪನೆಯಿಂದ ನಿಮಗೆ ನಾವು ಅಂದಿದ್ದೆವು, ನಮ್ಮನ್ನು ಕ್ಷಮಾ ಮಾಡ್ರಿ, ನಾವು ಅದಕ್ಕೆ ವಿಶಾಲ ಮಾಡ್ತೀವಿ ಅಂತೇಳಿ ರಿಟರ್ನ್ ಅಪಾಲಜಿ ತಂದು ಕೊಟ್ಟರು ನನಗೆ. ಅವಾಗ ನಾನು ಬೆಂಗಳೂರು ಇಷ್ಟು ಬೃಹತ್ ನಗರ ಆಗಿ ಬೆಳಿಲಿಕ್ಕೆ ಏನ್ ಕಾರಣ, ಅದು ಇನ್ಫಾರ್ಮೇಶನ್ ಟೆಕ್ನಾಲಜಿ. ಈ IT ಇಂದ ಅಂದ್ರ ಇವತ್ತು ಬಹಳಷ್ಟು ಉದ್ಯಮಿಗಳು, IT ಉದ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಉದ್ಯಮ ಪ್ರಾರಂಭ ಮಾಡಿ ಇಡೀ ಭಾರತ ದೇಶದಲ್ಲೇ ಬೆಂಗಳೂರು IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ, ನಾಲೆಜ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ. ಅಷ್ಟು ದೊಡ್ಡ ಪ್ರಮಾಣದಾಗ ಬೆಳಿಲಿಕ್ಕೆ IT ಇಂಡಸ್ಟ್ರಿಯಲಿಸ್ಟ್ ಕಾರಣ ಅನ್ನುವಂಥವು ನನ್ನ ಗಮನಕ್ಕೆ ಬಂದಾಗ ನಾನು I4 ಪಾಲಿಸಿ ತಂದೆ. I4 ಪಾಲಿಸಿ ಅಂದ್ರೆ ಇವತ್ತೇನು ದ್ವಿತೀಯ ದರ್ಜೆ ಪಟ್ಟಣ, ತೃತೀಯ ದರ್ಜೆ ಪಟ್ಟಣಕ್ಕೆ IT ಉದ್ಯಮಗಳು ಬಂದು ತಮ್ಮ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರೆ ಅವರಿಗೆ ಪುಕ್ಕಟೆ ಭೂಮಿ, ಆಮೇಲೆ ಅವರಿಗೆ ವಿದ್ಯುತ್ತಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಅವ್ರ ಫಿನಿಶ್ಡ್ ಪ್ರಾಡಕ್ಟ್ಗೂ ಕೂಡ ಕನ್ಸೆಷನ್ ಮಾಡುವಂತ ಒಂದು I4 ಪಾಲಿಸಿ ತಂದೆ. ನೀವು ದ್ವಿತೀಯ ದರ್ಜೆ ಪಟ್ಟಣಕ್ಕೆ ಬರ್ರಿ, ಉದಾಹರಣೆಗಾಗಿ ಹುಬ್ಬಳ್ಳಿ, ಗುಲ್ಬರ್ಗ, ಬೆಲ್ಗಂ ಇಂಥ ಪಟ್ಟಣಕ್ಕೆ ಬರ್ರಿ ಅಂತೇಳಿ ನಾನು ಅವರಿಗೆ ಅದೊಂದು I4 ಪಾಲಿಸಿ ತಂದೆ. ಆದಾಗ್ಯೂ ಕೂಡ ಅವರು ಬೆಂಗಳೂರು ಬಿಟ್ಟು ಹೊರಗೆ ಬರಕ್ ತಯಾರಿದ್ದಿಲ್ಲ. ಇಲ್ಲಿ ನಮ್ಮಲ್ಲಿ ಇವತ್ತು ಉದಾಹರಣೆ, ನಾನು ಆಮೇಲೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಆಫೀಸಿಗೆ ಭೇಟಿ ಕೊಟ್ಟಿದ್ದೆ. ನಿಮ್ಮ ಸುಧಾಮೂರ್ತಿ ಅವರು ನಮ್ಮ ಜಿಲ್ಲೆಯವರು, ಸುಧಾಮೂರ್ತಿ ಅವರು ಬಾಗಲಕೋಟೆ ಜಿಲ್ಲೆಯವರು ಅಂದಾಗ ನಾರಾಯಣ ಮೂರ್ತಿ ಅವರು ಅವ್ರ ಯಜಮಾನ್ರು ಅಂದ್ರು, ನಾನು ನಿಮ್ ಜಿಲ್ಲೆಯವ ಅಂದ್ರು ಅವರು. ನಾವು ಮೊದಲು ದೇಶಪಾಂಡೆ ಅವರು ಇದ್ದೇವೆ, ಈಗ ನಾರಾಯಣ ಮೂರ್ತಿ ಆಗಿ ನಾನು. ಹಂಗಾದ್ರೆ ನೀವು ಯಾಕೆ ಉತ್ತರ ಕರ್ನಾಟಕದಲ್ಲಿ? ನನಗೆ ಉತ್ತರ ಕರ್ನಾಟಕದ ಹುಚ್ಚು ಭಾಳ.
ಉತ್ತರ ಕರ್ನಾಟಕದಲ್ಲಿ ನೀವು ಯಾಕೆ ನಿಮ್ಮ ಉದ್ಯಮ ಪ್ರಾರಂಭ ಮಾಡಬಾರ್ದು? ಅದು ಹುಬ್ಬಳ್ಳಿಯಲ್ಲಿ ಒಂದು 50 ಎಕರೆ ಜಮೀನು ಅಲಾಟ್ ಆಗ್ಯದ. ಜಗದೀಶ್ ಶೆಟ್ಟರ್ ಇದ್ದಾಗ ಅಲ್ಲಿ ಯಾರ್ಯಾರೋ ಅತಿಕ್ರಮಣ ಮಾಡಿದ್ರು. ಅವ್ರೆಲ್ಲರನ್ನು ಅಲ್ಲಿ ಲೋಕಲ್ ಲೀಡರ್ಸ್ ಸಹಾಯದಿಂದ ಖಾಲಿ ಮಾಡಿ ಆ 50 ಎಕರೆಯಲ್ಲಿ ಇನ್ಫೋಸಿಸ್ ಸಂಸ್ಥೆ ಕಟ್ಟಲಿಕ್ಕೆ ನಾನು ಅವರಿಗೆ ಒತ್ತಾಯ ಮಾಡಿದಾಗ ಇವತ್ತು ಅವರು ಕಟ್ಟಿದ್ದಾರೆ. ಅಲ್ಲಿ ಉತ್ತರ ಕರ್ನಾಟಕದ ಒಂದು 10,000 ಮಕ್ಕಳಿಗಾದ್ರೂ ಉದ್ಯೋಗ ಸಿಗುವಂಗ ಮಾಡಿದ್ರು. ಆಮೇಲೆ ಮೀನ್ ಟೈಮ್ ಅಜಿಮ್ ಪ್ರೇಮ್ಜಿ ಅವರಿಗೂ ಕೂಡ ನಾನು ಒತ್ತಾಯ ಮಾಡಿದೆ, ಇಲ್ಲ ನೀವು ಬೆಲ್ಗಮ್ಗೆ ಬರ್ರಿ ಅಂತೇಳಿ. ಅವ್ರು ಒಪ್ಕೊಂಡಿದ್ರು. ದುರ್ದೈವದಿಂದ 3ನೇ ವರ್ಷಕ್ಕೆ ನಾನು ಡ್ರಾಪ್ ಆದೆ ಕ್ಯಾಬಿನೆಟ್ ದಿಂದ. ಅದು ಅಷ್ಟಕ್ಕೆ ಉಳಿದಿದೆ, ಈಗೂ ಆಗಿಲ್ಲ ಅಲ್ಲಿ. ನನಗೆ ಉತ್ತರ ಕರ್ನಾಟಕದಾಗ ಇವತ್ತು ನಾನು 2 ಜಿಲ್ಲೆ ಪ್ರತಿನಿಧಿಸ್ತಿದ್ದೆ. ಇವತ್ತು ಸೈನ್ಸ್ ಸೆಂಟರ್ ಬಾಗಲಕೋಟೆಯಲ್ಲಿನೂ ಕೊಟ್ಟಿದ್ದೀನಿ, ವಿಜಯಪುರದಲ್ಲಿನೂ ಕೊಟ್ಟಿದ್ದೀನಿ. ಆಮೇಲೆ ಮಿನಿ ಪ್ಲಾಂಟೋರಿಯಂ ಬಾಗಲಕೋಟೆ ಜಿಲ್ಲೆಗೂ ಕೊಟ್ಟಿದ್ದೀನಿ, ವಿಜಯಪುರಕ್ಕೂ ಕೊಟ್ಟಿದ್ದೀನಿ. ಯೂನಿವರ್ಸಿಟಿಗೆ ಅಲ್ಲಿ ಮಹಿಳಾ ಯೂನಿವರ್ಸಿಟಿ ಕೊಟ್ಟಿನಿ, ಇಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ಅದ ಇನ್ನೂ ಹಣ ಸಹಿತ ಬಿಡುಗಡೆ ಮಾಡೀನಿ, ಆದ್ರೆ ಅವ್ರು ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಬಹಳ ನೋವಿನ ಸಂಗತಿ. ಮಧ್ಯದಲ್ಲೇ ನಾನು ಅವಧಿ ಮುಗಿದಿದ್ದರಿಂದ ಆ ಕೆಲಸ ಅಪೂರ್ಣ ಆಗಿದೆ ಅಂತ ನಾ ಭಾವಿಸಿದ್ದೇನೆ. ಸಾಧ್ಯತೆ ಮಟ್ಟಿಗೆ ಪ್ರಾಮಾಣಿಕತೆ, ಬದ್ಧತೆ, ನಿಷ್ಠೆಯಿಂದ 3 ವರ್ಷಗಳ ಕಾಲ ಮಂತ್ರಿಯಾಗಿ ಅಂದಾಜು 3 ಕೋಟಿಯಷ್ಟು ನಾನು ಸಾಲ ಮಾಡಿಕೊಂಡು ಹೊರಗೆ ಬಂದಿದ್ದೇನೆ. ನಾನು ಇದನ್ನ ಹೌಸ್ನಲ್ಲಿ ಹೇಳಿದ್ದೀನಿ. ಇವತ್ತು ನನಗೆ ಮಂತ್ರಿ ಡ್ರಾಪ್ ಆದಾಗ ನಿಮ್ಮ TV9 ಚಾನಲ್ದು ಒಬ್ಬ ಆಂಕರಿಂಗ್ ಕೇಳಿದ್ರೆ ನನಗೆ, ಪಾಟೀಲ್ರೆ ನಿಮ್ಮ ಹೆಸರು ಡ್ರಾಪ್ ಲಿಸ್ಟ್ನಾಗ ಐತಂತ. ನಾನು ನೋಡಿದ್ದಿಲ್ಲ. ನನ್ನ ಎದುರಿಗೆ ಟಿವಿ ಇದೆ ನೋಡ್ನಂತ ಇತ್ತು. ನಾನು 12 ಮಂದಿಯಾಗ ನಾನು ಒಬ್ಬ ಇದ್ದೆ. ನಿಮ್ಗೇನು ಅನ್ಸೋದಿಲ್ಲ, ನನಗೆ ಖುಷಿ ಅನ್ಸೈತೆ. 3 ವರ್ಷದಾಗ ಇಷ್ಟು ಸಾಲ ಮಾಡೀನಿ, ಇನ್ನು 2 ವರ್ಷಕ್ಕೆ ಮತ್ತೊಂದು 2 ಕೋಟಿ ಆಗತ್ತೆ, ಆಧಾರ ಉಳಿತಾಳ ಅಂತ. ಇದು ಪಬ್ಲಿಕ್, ಇದು ಮುಖ್ಯಮಂತ್ರಿಗಳಿಗೆ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್, ಸಂವಿಧಾನಾತ್ಮಕವಾದಂತ ಹಕ್ಕಿರ್ತದೆ. ಯಾರಾದ್ರೂ ಮಂತ್ರಿ ಮಾಡ್ಬೋದು, ತೆಗಿಬಹುದು, ಯಾವ್ದಾದ್ರು ಪೋರ್ಟ್ಫೋಲಿಯೋ ಕೊಡಬಹುದು, ಬಿಡಬಹುದು. ಅದು ಅವರ ಇನ್ಹೆರೆಂಟ್ ಪವರ್ ಆಫ್ ಎ ಚೀಫ್ ಮಿನಿಸ್ಟರ್. ಅದಕ್ಕೆ ಅವರು ತಮ್ಮ ಸಂವಿಧಾನದತ್ವದಂತ ಹಕ್ಕು ಚಲಾಯಿಸಿ ನನಗೆ ಡ್ರಾಪ್ ಮಾಡಿದಾರೆ. ನನಗೇನು ಬಹಳ ಸಂತೋಷ ಇದೆ. ಬಹಳಷ್ಟು ಮಂದಿ ಮಂತ್ರಿಗಿರಿ ಹೋದ್ರ ಒಂದು 50-100 ಬಸ್ ಬೆಂಕಿ ಹಚ್ತಾರ, ಸತ್ಯಾಗ್ರಹ ಮಾಡ್ತಾರ. ನನಗೇನು ಬೇಕಾಗಿಲ್ಲ. ನನಗೆ ಬಹಳಷ್ಟು ಅಭಿಮಾನಿಗಳಿದ್ರು, ಪಾಲ್ಡ್ರೆ ನಾವು ಹಂಗೆ ಸ್ಟ್ರೈಕ್ ಮಾಡ್ತೇವೆ, ರಸ್ತಾ ರೋಕು ಮಾಡ್ತೇವೆ, ನೀವು ಮಾಡಿದ್ರೆ MLCಗೂ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದೆ. ಈಗ MLC ಐತಲ್ಲ, ಅದಕ್ಕೂ ರಾಜೀನಾಮೆ ಅಂದ್ಮ್ಯಾಗ ಬಿಟ್ರು ಅವ್ರು. ನಾನು ಬಹಳ ಸಂತೋಷದಿಂದ ಬಂದೆ. ಇವತ್ತು ನನಗೆ ಮೇಲ್ಮನೆಯಲ್ಲಿ ದಕ್ಷತೆ, ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆಯಿಂದ ಕೆಲಸ ಮಾಡಿದ್ರು ಕೂಡ ನನಗೆ ಟಿಕೆಟ್ ನಮ್ಮ ಪಕ್ಷದ ವರಿಷ್ಠರು ತಪ್ಪಿಸಿದ್ರು. ಯಾರು ತಪ್ಪಿಸಿದ್ರು, ಯಾಕೆ ತಪ್ಪಿಸಿದ್ರು ಅನ್ನೋ ಬಗ್ಗೆ ನಾನು ಇವತ್ತು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಅವ್ರು ತಪ್ಪಿಸಿದ ನಂತರ ನಾನು ಚಾಲೆಂಜ್ ಅಂತೇಳಿ ನಮ್ಮ ಊರಿನಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದೆ. ಬಹುತರವಾಗಿ ವೈದ್ಯಕೀಯ ಮಹಾವಿದ್ಯಾಲಯ ಮಂತ್ರಿಗಳಿಗೂ ಕಟ್ಟಕ್ಕಾಗೋಲ್ಲ, ಕೆಲವು ಸಂದರ್ಭದಾಗ ಮುಖ್ಯಮಂತ್ರಿಗೂ ಕಷ್ಟ ಆಗತ್ತೆ. ಆದ್ರೆ ಜನರೇಷನ್ ಟುಗೆದರ್, ತಲಾಂತರದವರೆಗೆ ಇವತ್ತು ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಜನಕ್ಕೆ ಸೇವೆ ಮಾಡ್ತೈತೆ. ನಾವು ಮಂತ್ರಿ ಇದ್ರೆ ಒಂದ್ ದಿವಸ ಯಾಕೆ ಸಾಗುದ. ಆದ್ರೆ ಈ ಸಂಸ್ಥೆ ಶಾಶ್ವತವಾಗಿ ಉಳಿದು ಅಸಂಖ್ಯಾತ ಜನರಿಗೆ ಸಹಾಯ ಆಗ್ತಿದೆ ಅನ್ನೋದನ್ನ ನನಗೆ ಇವತ್ತು ಖುಷಿ ಆಗ್ತಾ ಇದೆ. ರಾಜಕೀಯದ ವಿಶ್ರಾಂತಿ ಹೆಂಗ್ ಸಾಹೇಬ್ರ? ರಾಜಕೀಯದ ವಿಶ್ರಾಂತಿ ಅಥವಾ ಮುಂದೆ ರಾಜಕೀಯ ಕ್ಷೇತ್ರ ತೊಡಗ್ತಾರೆ? ಅವಕಾಶ ಸಿಕ್ಕರೆ ರಾಜಕಾರಣ. ನಾನು ಲಾಬಿ ಲೋಬಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾರೆದರಿಗೆ ನನಗೆ ಕುರ್ಚಿ ಕೊಡ್ರಿ ಅಂತ ಹೇಳೋದಿಲ್ಲ. ಕುರ್ಚಿ ಲಾಬಿ ಮಾಡೋದು ನನ್ನ ಜನ್ಮದಾಗ ಬಂದಿಲ್ಲ. SR ಪಾಟೀಲ್ರು ಎತ್ತರಕ್ಕೆ ಹೋಗ್ತಾರೆ. ಈಗ ನನಗೆ ನನ್ನ ಅಧಿಕಾರದಿಂದ ನಾನು ವಂಚಿತ ಆಗಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಒಂದು ಮುಧೋಳದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇರುವಂತ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಿದೆ. ಬಾಡಗಂಡಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಬೃಹತ್ ವೈದ್ಯಕೀಯ ಮಹಾವಿದ್ಯಾಲಯ ಮಾಡಿದೆ. ನಾನು ವೈಯಕ್ತಿಕವಾಗಿ ನನಗೇನು ಹಾನಿ ಆಗಿಲ್ಲ. ಆದ್ರೆ ನನ್ನ ನೆಚ್ಚಿದಂತ ಅಸಂಖ್ಯಾತ ಜನರಿಗೆ, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಜನತೆಗೆ ಇದು ತುಂಬಲಾರ್ದಂತ ನಷ್ಟ ಆಗಿದೆ ಅಂತ ಹೇಳಿ ಜನನ ಮಾತಾಡ್ತಾರೆ. ನಾ ಏನು ಹೇಳುದಿಲ್ಲ, ಅದು ಅವ್ರಿಗೆ ಗೊತ್ತು. ನೀವು ಜನರನ್ನ ಕೇಳ್ಬೇಕಿದನ್ನ. ಪಾಟೀಲ್ರು ರಾಜಕಾರಣದಿಂದ ದೂರ ಸರಿಸಿದ್ದಕ್ಕೆ ನನಗೆ ವೈಯಕ್ತಿಕ ಹಾನಿ ಅಂತ ನಾ ಜೀವನದಾಗ ಭಾವಿಸಿಲ್ಲ. ಆದ್ರೆ ಪ್ರಾಮಾಣಿಕತೆ, ನಿಷ್ಠೆಯಿಂದ ಸಾರ್ವಜನಿಕ ಬದುಕಿನಲ್ಲಿರುವಂತವ್ರಿಗೆ, ಕೈ ಬಾಯಿ ಸುದ್ದಿರುವಂತವ್ರನ್ನ ದೂರ ಸರಿಸಿದ್ರೆ
ಅದು ಹಾನಿ ಆಗುವುದು ಆ ವ್ಯಕ್ತಿಗೆ ಹಾನಿ ಆಗುವುದಿಲ್ಲ, ಅವರನ್ನು ಅವಲಂಬಿಸಿದಂತ ಆ ಭಾಗ ಹಾನಿಗೆ ಒಳಗಾಗ್ತಿದೆ ಅಂತ ಅನ್ನೋದನ್ನ ಇವತ್ತು ಬಹಳಷ್ಟು ಜನಕ್ಕೆ ಮನವರಿಕೆ ಆಗಿದೆ. ಎಸ್ ಆರ್ ಪಾಟೀಲ್ ಸಾಹೇಬ್ರು ರಾಜಕೀಯದಿಂದ ದೂರ ಹೋದ್ರೆ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಎಸ್ ಆರ್ ಪಾಟೀಲ್ ಸಾಹೇಬ್ರು ರಾಜಕೀಯ ಚಟುವಟಿಕೆಯಿಂದ ದೂರ ಉಳಿದ್ರೆ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ನಾ ಏನು ಅದನ್ನ ಡ್ಯಾಮೇಜ್ ಆಗುತ್ತೆ ಅಂತ ನಾ ಏನು ಹೇಳುದಿಲ್ಲ. ಮತ್ತೊಬ್ಬರು ನಾನು ಆ ಕೆಲಸ ಮಾಡ್ಬೋದು. ಪಕ್ಷ ಅಂದ್ರೆ ಮಾತೃ ಸಮಾನ ಅಂತ ನಾ ಭಾವಿಸಿದವು. ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ನನ್ನ ಅಪೇಕ್ಷೆ. ಆದ್ರೆ ಜನಸಾಮಾನ್ಯರಿಗೆ ಇವತ್ತು ರಾಜಕಾರಣ ಎಲ್ಲಿಗೆ ಬಂದಿದೆ ಅಂದ್ರೆ ಒಂದ ಮಾತನಾಗ ಹೇಳ್ಬೇಕಂದ್ರೆ ಅದೊಂದು ವ್ಯವಹಾರ, ಬಿಸಿನೆಸ್ ಆಗಿದೆ. ದುಡ್ಡು ಹಾಕುದು, ದುಡ್ಡು ತೆಗೆಯೋದು. ಮತ್ತು ಅದನ್ನ ನೋಡಿದ್ರೆ ಅಷ್ಟು ವ್ಯವಸ್ಥೆ ಹದಗೆಟ್ಟಾದಾಗ ಅಲ್ಲಿ ನಾವು ಹೋಗಾಕು ನಾವು ಹಿಂದ್ಮುಂದ್ ನೋಡುವಂತ ಸ್ಥಿತಿ ಬಂದೈತಿ. ಏನೋ ಸುದೈವದಿಂದ ಹೊರಗೆ ಬಂದೇವ ಅನ್ನೋದು ನನಗೆ. ಆದ್ರೆ ಅದೇ ಸಂದರ್ಭದಲ್ಲಿ ಪಾಪ ನಾವು ಒಂದು ಸ್ಥಾನದಾಗಿದ್ರೆ ಅದನ್ನು ಬಹಳ ಪ್ರಖರವಾಗಿ ಒಂದು ವಿಚಾರವನ್ನು ಮಂಡಿಸಿ ಜನರಿಗೆ, ಸಮಾಜದ ಕಡೆ ದಟ್ಟ ದರಿದ್ರ ಮನುಷ್ಯನಿಗೂ ನಾವು ನ್ಯಾಯ ಕೊಡ್ಲಿಕ್ಕೆ ಒಂದು ಪೊಲಿಟಿಕಲ್ ವೇದಿಕೆ ಅವಶ್ಯ ಇರ್ತೈತಿ. ಇದು ಜನಸಾಮಾನ್ಯರಿಗೆ ಆದಂತ ಹಾನಿ ಅಂತ ನಾ ಭಾವಿಸ್ತೇನೆ. ಎಸ್ ಆರ್ ಪಾಟೀಲ್ಗೆ ಏನು ಹಾನಿ ಆಗಿಲ್ಲ. ಕೃಷ್ಣಾ ನದಿ ಬಗ್ಗೆ ಏನ್ ಹೇಳ್ತೀರಿ? ಕೃಷ್ಣಾ ಮೇಲ್ದಂಡೆ ಯೋಜನೆ ಬಹಳ ದುರಂತದ್ದು. ಎಲ್ಲ ರಾಜಕೀಯ ಪಕ್ಷದವರು 1964ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ ಹಾಕಿದಂತ ಈ ಯೋಜನೆ ಎಂದೋ ಮುಗಿಬೇಕಾಗಿತ್ತು. ಎಷ್ಟು ಪಕ್ಷಗಳು, ನಾನು ಪಕ್ಷ ಹಿಡ್ಕೊಂಡು ಹೇಳ್ತೀನಿ, ಎಲ್ಲ ಪಕ್ಷದವರು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಇವತ್ತು 30 ಲಕ್ಷಕ್ಕಿಂತ ಹೆಚ್ಚು ಎಕರೆ ನೀರಾವರಿ ಆಗುವಂತ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಈ 3ನೇ ಹಂತ ಇನ್ನೂ ಕುಂಟುಕೋತ ನಡೆದಿದೆ. 60 ವರ್ಷ ಅವಧಿ ಕಳೆದೇವು ನಾವು. ಒಂದು ಯೋಜನೆ 60 ವರ್ಷದವರೆಗೆ ಆಗಿಲ್ಲ ಅಂದ್ರೆ, ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ನಾ ಭಾಗಿಯಾಗಿದ್ದೆ. ಅಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೆ. ಅಲ್ಲಿ ಅವರು ಹಿರೇಹಳ್ಳ ಅಲ್ಲಿ ಅದನ್ನು ಸ್ವಚ್ಛ ಮಾಡಿ 12 ಬಂದಾರಗಳನ್ನು ನಿರ್ಮಿಸಿದ್ದಾರೆ. ಅವ್ರೇನು MLA ಇಲ್ಲ, MLC ಇಲ್ಲ, MP ಇಲ್ಲ, ಮಂತ್ರಿ ಇಲ್ಲ, ಮುಖ್ಯಮಂತ್ರಿ ಇಲ್ಲ, ನೀರಾವರಿ ಸಚಿವರಲ್ಲ, ಒಬ್ಬ ಸ್ವಾಮಿಗಳಾಗಿ. ಬಟ್ ನಾವು ಇಷ್ಟೆಲ್ಲ ಜನ ಕೂಡಿ ಉತ್ತರ ಕರ್ನಾಟಕದ ಜೀವನಾಡಿಯಾದಂತ ಕೃಷ್ಣೆ ನಮ್ಮ ಜೀವನಾಡಿ, ನಮ್ಮ ಕೃಷ್ಣೆಗೆ ನಾವು ಎಲ್ಲ ಉತ್ತರ ಕರ್ನಾಟಕದವರಿಂದ, ಈ ದಕ್ಷಿಣ ಕರ್ನಾಟಕದವರಿಂದ ಉತ್ತರ ಕರ್ನಾಟಕ ಅನ್ಯಾಯ ಆಗುವುದನ್ನ ನನಗೆ ಬಹಳ ನೋವು ತಂದಿದೆ, ಬಹಳ ಬೇಸರ ತಂದಿದೆ ಅನ್ನುವಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೇನೆ. ನಾನು ಪ್ರಸಂಗ ಬಿದ್ದರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ, ಮಹದಾಯಿ ಈ ಯೋಜನೆ ಮತ್ತು ಇನ್ನಿತರ ಉತ್ತರ ಕರ್ನಾಟಕದ ಅನೇಕ ಯೋಜನೆಗಳು ಏನು ನೆದೆಗುದಿಗೆ ಬಿದ್ದಾವ, ಇವತ್ತರ ಸಲುವಾಗಿನ ನಾನು ಮತ್ತೊಮ್ಮೆ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಅದರ ವಿರುದ್ಧ ಧ್ವನಿ ಎತ್ತಬೇಕನ್ನುವಂತ ನಿರ್ಧಾರ ಕೂಡ ನಾವು ಮಾಡಿದ್ವಿ. ಸಂತ್ರಸ್ತರ ಸಮಸ್ಯೆಗಳು ಏನಾಗ್ತದೆ ಸರ್? ಸಂತ್ರಸ್ತರು ನೋಡಿ, ಅವರು ನನ್ನ ದೃಷ್ಟಿಯಲ್ಲಿ ಸಂತ್ರಸ್ತರು ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಯೋಧರು ಏನಿದ್ರು ಅವರು ದೊಡ್ಡ ತ್ಯಾಗ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅವರ ತ್ಯಾಗದ ಸರಿಸಮಾನವಾದಂತ ತ್ಯಾಗ ಸಂತ್ರಸ್ತರು. ಅವರು ಮಣಿ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕರಾಗಿ ತಲೆ ಮೇಲೆ ಮಸಿಗಡಿಗೆ ಹೊತ್ಕೊಂಡು ಬೀದಿಗೆ ಬಂದಂತ ಸಂತ್ರಸ್ತರನ್ನ ಬಹುತೇಕವಾಗಿ ಬಹಳಷ್ಟು ಪಕ್ಷದ ಎಲ್ಲಾ ಪಕ್ಷದ ನಾಯಕರು ಬಹಳ ಕೀಳಾಗಿ ಕಾಣುವುದು ಬಹಳ ನೋವಿನ ಸಂಗತಿ. ಕಬ್ಬು ಬೆಳೆಗಾರರ ಸಮಸ್ಯೆ ಸಾಗರ, ಕಬ್ಬು ಬೆಳೆಗಾರರ ಸಮಸ್ಯೆನೂ ಆ ಸಮಸ್ಯೆಗೆ ಮುಖ್ಯಮಂತ್ರಿಗಳ ಸ್ಪಂದನೆ ಮಾಡಿದಾರ. ಬಟ್ ಒಂದು ವಿಷಯ, ಇವತ್ತು ರೈತರು ಹೆಚ್ಚಿನ ಹಣ ಪಡೆಯುವುದು ನನಗೆ ಖುಷಿ ಸಂಗತಿ. ಆದರೆ ಸಕ್ಕರೆ ಕಾರ್ಖಾನೆಗಳ ಅದನ್ನು ಬರೆಸುವಂತೆ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿದಾರ, ಅದು ನಿಶ್ಚಿತವಾಗಿ ಉತ್ತರ ಕರ್ನಾಟಕದ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ದೊಡ್ಡ ಪ್ರಮಾಣದ ಹೊಡೆತ ಬೀಳುತ್ತೆ. ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಹೊಡೆತ ತಿಂದ್ರೆ ಅಲ್ಲಿ ದುಡಿಯುವ ವರ್ಗ ಲಕ್ಷಾಂತರ ಮಂದಿ ಬೀದಿಗೆ ಬರ್ತಾರ. ಮತ್ತು ಉತ್ತರ ಕರ್ನಾಟಕದ ಇವೆಲ್ಲ ನಮ್ಮ ಸಕ್ಕರೆ ಕಾರ್ಖಾನೆಗಳು ಒಂದ್ ವೇಳೆ ಧಕ್ಕಿಗೆ ಒಳಗಾದ್ರೆ ಕೋಟ್ಯಾಂತರ ರೈತರಿಗೂ ಇದು ಹಾನಿ ಆಗತ್ತೆ.
ಅದಕ್ಕೆ ಇವತ್ತೇನು ಸರ್ಕಾರ ಹೆಚ್ಚುವರಿಯಾಗಿ ಹಣ ಕೊಡ್ಬೇಕಂತೇಳಿ ಸಕ್ಕರೆ ಕಾರ್ಖಾನೆಗೆ ಕಟ್ಟಪಡೆ ಮಾಡಿದಾರಲ್ಲ, ಆ ಹಣ ಸರ್ಕಾರ ತನ್ನ ಬೊಕ್ಕಸದಿಂದ ಭರಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಸಕ್ಕರೆ ಕಾರ್ಖಾನೆಗಳು ಉಳಿಬೇಕು, ಈ ಭಾಗದ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ನನ್ನ ವಿಚಾರ. ಈ ಬಾರಿ ತಮ್ಮ ಸಕ್ಕರೆ ಕಾರ್ಖಾನೆ ಗುರಿ ಏನು ಸಾಹೇಬ್ರ? ಈ ಹಂಗಾಮಿನಲ್ಲಿ ತಮ್ಮ ಸಕ್ಕರೆ ಕಾರ್ಖಾನೆ ಗುರಿ ಏನು? ನಮ್ಮ ಸಕ್ಕರೆ ಕಾರ್ಖಾನೆ ಬಹಳ ಕಷ್ಟದಲ್ಲಿದೆ, ಬಹಳ ಕಷ್ಟದಲ್ಲಿದೆ. ಇವತ್ತು ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರದವರು. ಅದ್ರ ಮೇಲೆ ನೀವು ಇಷ್ಟು ಹಣ ಕೊಡ್ರಿ ಅಂತೇಳಿ ಮುಖ್ಯಮಂತ್ರಿಗಳು ಕಟ್ಟಪ್ಪಣೆ ಮಾಡಿದ್ದಾರೆ. ನಾವು ರೈತರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ನಾವು ಕೊಡ್ತೇವೆ ಅಂತಲೂ ಒಪ್ಕೊಂಡಿದ್ದೆವು. ಆದರೆ ಈ ನಮ್ಮ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ನ್ಯಾಷನಲೈಸ್ಡ್ ಬ್ಯಾಂಕ್ನವ್ರು 10 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಸಹಕಾರಿ ಬ್ಯಾಂಕ್ಗಳು ಕೊಟ್ಟಿದ್ದಾವೆ, TCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕ್ಗಳು ಕೊಟ್ಟಿದ್ದಾವೆ. ಅದ್ರ ಜೊತೆಗೆ ಸೌಹಾರ್ದ ಮತ್ತು ಕ್ರೆಡಿಟ್ ಸೊಸೈಟಿಗಳು ಹಣ ನೀಡಿದಾವೆ. ಒಂದ್ ವೇಳೆ ಸಕ್ಕರೆ ಕಾರ್ಖಾನೆ ನಿಂತು ಹೋದ್ರ ಸಕ್ಕರೆ ಕಾರ್ಖಾನೆ ಅಷ್ಟೇ ಹೋಗುವುದಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಹಕಾರಿ ಚಳವಳಿಯಲ್ಲಿ ಶಕ್ತಿಶಾಲಿಯಾದಂಥ ಬ್ಯಾಂಕಿಂಗ್ ಸಂಸ್ಥೆಗಳು ಹೊಕ್ಕಾವ. ನಂತರ ಕಾರ್ಖಾನೆಯಲ್ಲಿ ದುಡಿಯುವಂತ ಲಕ್ಷಾಂತರ ರೈತರು ಬೀದಿಗೆ ಬರ್ತಾರೆ. ಆಮೇಲೆ ಸಕ್ಕರೆ ಕಾರ್ಖಾನೆಯನ್ನು ಅವಲಂಬಿಸಿ ಇವತ್ತು ಆರ್ಥಿಕವಾಗಿ ಸುಸ್ಥಿತಿಗೆ ಬಂದಂತ ರೈತರು ಕೂಡ ಇವತ್ತು ಬೀದಿಗೆ ಬರುವಂತ ಕಾಲ ಬರ್ತೈತಿ. ಅದಕ್ಕೆ ನಂದು ಇಷ್ಟೇ ಮನವಿ, ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಏನು ಫಿಕ್ಸ್ ಮಾಡಿದಾರ ಕೇಂದ್ರ ಸರ್ಕಾರದವರು, ಅದರ ಮೇಲೆ ಏನು ಹೆಚ್ಚಿನ ಹಣ ಕೊಡ್ಲಿಕ್ಕೆ ಏನು ಘೋಷಣೆ ಮಾಡಿದಾರ ಅದನ್ನ ನಮ್ಮ ಸರ್ಕಾರ ಭರಿಸಬೇಕಾಗಿತ್ತು. ನಾವು 2013ರಲ್ಲಿ ನಾನು ಮಂತ್ರಿ ಇದ್ದಾಗ ಇಂಥದೇ ಪ್ರಸಂಗ ಬಂತು. ಅಂದು ನೀವು ಒಂದು ಟನ್ನಿಗೆ 2500 ಕೊಡ್ಬೇಕಂದಾಗ ಅನೇಕ ಸಕ್ಕರೆ ಕಾರ್ಖಾನೆ ಅವ್ರು ಕೊಡ್ಲಿಲ್ಲ. ಆಮೇಲೆ ರೈತರು ಬೀದಿಗೆ ಬಂದ್ರು, ಅವ್ರು ಕೊಡ್ತಾ ಇಲ್ಲ, ನೀವು ಕೊಡ್ರಿ ಅಂತ. ಈ ಸಲ ಏನಾಗುತ್ತೋ ಅದು ಭಗವಂತಗೆ ಗೊತ್ತು. ಅಂದ್ರೆ ನಂದು ಎಷ್ಟೇ ವಿಚಾರ, ರೈತರು ಡಿಮಾಂಡ್ ಏನ್ ಮಾಡಿದಾರ 3300 ರೂಪಾಯಿ, ಅದ್ರ ಬಗ್ಗೆ ನನಗಿಲ್ಲ. ರೈತರಿಗೆ ಎಷ್ಟು ಕೊಟ್ಟರು ಕಡಿಮೆ, 4000 ಕೊಡ್ಲಿ. ಆದ್ರೆ ಹೆಚ್ಚುವರಿ ಹಣ ಸಕ್ಕರೆ ಕಾರ್ಖಾನೆ ಆರ್ಥಿಕ ದುಸ್ಥಿತಿಗೆ ತಲುಪಲಾರ್ದಂಗ ಸಕ್ಕರೆ ಕಾರ್ಖಾನೆಗೆ ಇದು ಮಾಡುದು. ರೈತರು ಡಿಮಾಂಡ್ ಮಾಡಿದ ತಕ್ಷಣ ಸಕ್ಕರೆ ಕಾರ್ಖಾನೆಯಿಂದ ಕಸ್ತ ಕೊಡುವುದು ಸರಿಯಲ್ಲ. ಸಕ್ಕರೆ ಕಾರ್ಖಾನೆ ನಿಂತು ಹೋಗಬಾರ್ದು. ಸರ್ಕಾರಕ್ಕೆ ಏನಾಗಿದೆ, ಸರ್ಕಾರ ಬೊಕ್ಕಸದಲ್ಲಿ ಇವತ್ತು ಪಂಚ ಗ್ಯಾರಂಟಿಗೆ 60,000 ಕೋಟಿ ಕೊಡ್ತಾರೆ. ಈ ಸಕ್ಕರೆ ಕಾರ್ಖಾನೆಗೆ ರೈತರಿಗೆ ಒಂದು ಹೆಚ್ಚುವರಿ ಹಣ ರಾಜ್ಯದ ಬೊಕ್ಕಸದಿಂದ ಕೊಟ್ಟರೆ 2,000-3,000 ಕೋಟಿ ಆಗುತ್ತೆ. ಏನ್ ತಪ್ಪಿದೆ? ಉತ್ತರ ಕರ್ನಾಟಕದ ಇವೇನು ಉದ್ಯಮಗಳು, ಸಕ್ಕರೆ ಉದ್ಯಮಗಳು ಉಳಿಬೇಕು ಅಂದ್ರೆ ಉತ್ತರ ಕರ್ನಾಟಕದಾಗ ಬಂಗಾರ ಹೊಗೆ ಆಯ್ತೈತಿ. ಸಕ್ಕರೆ ಉದ್ಯಮಗಳ ಕಾರ್ಖಾನೆಗಳ ನಿಂತ್ರ ಉತ್ತರ ಕರ್ನಾಟಕ ಸ್ಮಶಾನ ಆಗತ್ತೆ. ಅದನ್ನ ನಮ್ಮ ಸರ್ಕಾರ ನೆನಪಿಟ್ಕೊಂಡು ಕೆಲಸ ಮಾಡ್ಬೇಕಂತ ಹೇಳಿ. ಕೊನೆಯದಾಗಿ ಸರ್, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ತಮ್ಮ ಮಾತೇನು? ಉತ್ತರ ಕರ್ನಾಟಕದ ಬಹಳಷ್ಟು ನಮಗೆ ಅನ್ಯಾಯಕ್ಕೆ ಒಳಗಾಗಿದೆವು. ದಕ್ಷಿಣ ಕರ್ನಾಟಕದವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತೆ 1947 ಆಗಸ್ಟ್ 15ಕ್ಕೆ. ಅದರ ನಂತರ ದಕ್ಷಿಣ ಕರ್ನಾಟಕ ಬಹಳ ಪ್ರಬಲವಾಗಿ ಶಕ್ತಿಶಾಲಿಯಾಗಿ ಬೆಳೆದಿದೆ. ಅಲ್ಲಿ ಮಹಾರಾಜರು, ಮೈಸೂರು ಮಹಾರಾಜರು, ನೆಲವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಅಣೆಕಟ್ಟು ಮೊದಲೇ ಕಟ್ಟಿಬಿಟ್ಟಿದ್ರು. ಇವತ್ತು ಮಂಡ್ಯದ ಗಂಡು ಅಂತಾರ ಅವರು. ಕನ್ನಂಬಾಡಿ ಅಣೆಕಟ್ಟು ಅವ್ರು ಕಟ್ಟಿದ್ರು ಅಂತೇಳಿ ಇವತ್ತು ಮಂಡ್ಯದ ಜಮೀನಿಗೆ ನೀರು ಬಂದು ಅಲ್ಲಿ ಗಟ್ಟಿಯಾಗಿದ್ದಾರೆ. ಇವತ್ತು ನಮ್ದಿನ್ನೂ ಕೃಷ್ಣ ಮೇಲ್ದಂಡಿ ಯೋಜನೆ 60 ವರ್ಷದಿಂದ ಹಂಗ ನೆದಗುದಿಗೆ ಬಿದ್ದಿದೆ. ಅದಕ್ಕೆ ನಮ್ದೇನು ಉತ್ತರ ಕರ್ನಾಟಕದಲ್ಲಿ ಅನೇಕ ಯೋಜನೆಗಳು ನೆದಗು ಬಿದ್ದಾವೆ. ನೀವು ತುಲನಾತ್ಮಕ ನೋಡ್ರಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಉತ್ತರ ಕರ್ನಾಟಕದ ಪಾಲೇನು ದಕ್ಷಿಣ ಕರ್ನಾಟಕದ ಪಾಲು ತುಲನಾತ್ಮಕವಾಗಿ ನೋಡಿದಾಗ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯನ ಹಾಕೋತ ಬಂದಿದೆ. ಎಲ್ಲಾ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ, ನೀರಾವರಿ ಕ್ಷೇತ್ರ ಒಂದೇ ಹೇಳುವುದಿಲ್ಲ, ಉದ್ಯಮದಲ್ಲಿ ಒಂದೇ ಹೇಳುವುದಿಲ್ಲ, ಅನೇಕ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಬಹಳಷ್ಟು ಶೋಷಣೆಗೆ ಒಳಗಾಗಿದೆ. ಮತ್ತೊಂದು ಈ ಸ್ವಾತಂತ್ರ್ಯ ಹೋರಾಟದ ಚಳವಳಿ ರೂಪದಾಗ ಉತ್ತರ ಕರ್ನಾಟಕದಿಂದ ನಮ್ಮ ಹಕ್ಕಿಗಾಗಿ ಮತ್ತು ದಕ್ಷಿಣ ಕರ್ನಾಟಕದ ಸಮವಾಗಿ ಬೆಳಿಲಿಕ್ಕೆ ನಾವು ಮತ್ತೊಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡುವಂತ ಕಾಲ ಸಮೀಪಿಸಿದೆ ಅಂತ ನನ್ನ ಭಾವನೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಪ್ರಸ್ತುತ ನಡೆದಂತ ರಾಜಕೀಯ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ಸರ್?
ಅದು ಏನು ನೀವು ಏನು ಯಾವುದು ಈಗ ನಡೆದಿದೆ, ಬಟ್ ಇದು ಒಳ್ಳೆಯದಲ್ಲ. ಇದು ಇವತ್ತೇನು ಹಗ್ಗ ಜಗ್ಗಾಟ ನಡೆದಿದೆ, ಅದು ನಮ್ಮ ಪಕ್ಷದ ವರಿಷ್ಠರು ತತ್ಕ್ಷಣ ಇದರ ಮಧ್ಯಪ್ರವೇಶ ಮಾಡಿ ಅದನ್ನು ನಮಗೆ ಇವರ ಮುಖ್ಯಮಂತ್ರಿ ಅಂತ ಹೇಳಲ್ಲ, ಯಾರೇ ಮುಖ್ಯಮಂತ್ರಿ ಆಗಲಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡ್ಬೇಕು. ಯಾಕೆಂದ್ರೆ ನಮ್ಮ ವರಿಷ್ಠರು ಸಮರ್ಥರಿದ್ದಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಅವ್ರಿಗೆಲ್ಲ ಪರಿಜ್ಞಾನ ಐತಿ. ಇದು ಈ ರೀತಿಯಾಗಿ ಇವರು ವ್ಯಾಜ್ಯ ಬಗೆಹರಿಸ್ತಿದ್ರ ಅದರ ಪರಿಣಾಮ ನಮ್ಮ ಆಡಳಿತದ ಮೇಲೆ ಆಗ್ಬೋದು ಅಂತ ನನ್ನ ಕಲ್ಪನೆ. ಮತ್ತು ಪಕ್ಷದ ಮೇಲೇನೂ ಪರಿಣಾಮ ಆಗತ್ತೆ. ಅದಕ್ಕೆ ತಕ್ಷಣ ಇಂಟರ್ವೆನ್ ಆಗಿ ಏನ್ ಮಾಡ್ತಾರೋ ಒಂದು ನಿರ್ಣಯ ಕೈಕೋಬೇಕು ಅವ್ರು, ಬೇಗನೆ ತ್ವರಿತವಾಗಿ, ವಿದೌಟ್ ಡಿಲೇ. ಅದು ನನ್ನ ಅಭಿಪ್ರಾಯ. ತಾವು ಒಬ್ಬ ಹೈಕಮಾಂಡ್ ತಾವು ಒಬ್ಬರಲ್ಲ ಸಾಹೇಬ್ರ, ಹೈಕಮಾಂಡ್ ನಾಯಕರಲ್ಲಿ ತಾವು ಒಬ್ಬರಲ್ಲ ಸಾಹೇಬ್ರ. ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸದಸ್ಯ ಮಾತ್ರ ಇದ್ದೀನಿ. ನಾನು ಯಾವುದೇ ಹುದ್ದೆಯಲ್ಲಿ ಇಲ್ಲ. ನಾನು AICC ಮೆಂಬರ್ ಅಷ್ಟೇ. ಈಗ ಅಂದ್ರೆ ಹೈಕಮಾಂಡ್ನಾಗ ಇದ್ದಾರೆ, ಸಾಕಷ್ಟು ಚೆನ್ನಾಗಿದ್ದಾರೆ. ಮತ್ತು ಅವರು ಪಕ್ಷದ ವರಿಷ್ಠರಿಗೆ, ದಿಲ್ಲಿ ವರಿಷ್ಠರಿಗೆ ಮನವಿ ಅವ್ರ ಗಮನಕ್ಕೆ ತರಬೇಕು. ಅವರು ನೋಡ್ತಾ ಇದ್ದಾರೆ ನಿತ್ಯ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿನಿತ್ಯ ಹಗ್ಗ ಜಗ್ಗಾಟ ನಡೆದ ಇದೆ. ಕೆಲವರು ಇವ್ರು ಇರ್ಲಿ ಅಂತಾರ, ಕೆಲವರು ಇನ್ನೊಬ್ರು ಇರ್ಲಿ ಅಂತಾರ, ಮತ್ ಕೆಲವರು ಮತ್ತೊಬ್ರು ಬರ್ಲಿ ಅಂತಾರ. ಈಗ ಹಾಗೆ ನಡೆದಿದೆ. ಇದಕ್ಕೆ ಫುಲ್ ಸ್ಟಾಪ್ ಕೊಡ್ಬೇಕಲ್ಲ. ಇದು ಹೀಗೆ ಹೋದ್ರೆ ಪಕ್ಷದ ಮೇಲೂ ವ್ಯತಿರಿಕ್ತ ಪರಿಣಾಮ ಆಗತ್ತೆ, ಸರ್ಕಾರದ ಮೇಲೂ ವ್ಯತಿರಿಕ್ತ ಪರಿಣಾಮ ಆಗತ್ತೆ, ಆಡಳಿತದ ಮೇಲೂ ದುಷ್ಪರಿಣಾಮ ಆಗತ್ತೆ. ಅದಕ್ಕೆ ಪಕ್ಷದ ವರಿಷ್ಠರು ಎಷ್ಟು ಸಾಧ್ಯ ಇದೆ ಅಷ್ಟು ಬೇಗನೆ ಇದಕ್ಕೆ ಒಂದು ಪರಿಹಾರ ಕಂಡುಕೊಂಡು ಉತ್ತಮ ರೀತಿಯಿಂದ ಸರ್ಕಾರ ನಡೆಯುವಂಥ ಅವಕಾಶ ಮಾಡೋದ್ರ ಜೊತೆಗೆ ಕರ್ನಾಟಕ ರಾಜ್ಯ ಸಂಪತ್ಭರಿತ ರಾಜ್ಯ ಮಾಡಲಿಕ್ಕೆ ಸಹಕಾರಿ ಮಾಡುವಂಥ ಕೆಲಸ ಮಾಡಬೇಕು. ಅದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅನ್ಯಾಯ ಸರಿಪಡಿಸುವಂಥ ಕೆಲಸ ಕೂಡ ಇವತ್ತು ಆಗಬೇಕಾಗಿದೆ ಅಂತೇಳಿ ನಾನು ಖಡಾಖಂಡಿತವಾಗಿ ಗಟ್ಟಿಯಾದ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಸಾಹೇಬ್ರ ತಮ್ಮ ಮುಂದಿನ ನಡೆಯನು ಸಾಹೇಬ್ರ ತಮ್ಮ ಮುಂದಿನ ನಡೆಯರು ಸಾಹೇಬ್ರ ಮುಂದೇನು ಈಗ ನಮ್ಮ ಎಲ್ಲ ಸಂಸ್ಥೆಗಳನ್ನು ನೋಡ್ಕೊಂಡು ಹೊಂಟಿದೆವು. ಮುಂದೆ ನನ್ನ ಮುಂದಿನ ನಡೆ ಉತ್ತರ ಕರ್ನಾಟಕದ ಅನ್ಯಾಯವನ್ನು ಸರಿಪಡಿಸುವ ವಿಚಾರದಲ್ಲಿ ನಾನು ಮುನ್ನಡಿಬೇಕಂತೇಳಿ ನಿರ್ಧಾರ ಮಾಡೀನಿ. ರೂಪರೇಷೆಗಳನ್ನು ತಯಾರು ಮಾಡಕತ್ತಿದೆ. ಮುಂದೆ 2028 ಚುನಾವಣೆ ಸ್ಪರ್ಧೆ ಮಾಡ್ಬೋದು ಸಾಹೇಬ್ರ? ಯಾವುದು ಪಕ್ಷ ಅವಕಾಶ ಮಾಡಿ ಸ್ಪರ್ಧೆ ಮಾಡಂದ್ರೆ ಸ್ಪರ್ಧೆ ಮಾಡ್ತೇವೆ. ನಾನಾಗಲೇ ಹೋಗಿ ನನಗೆ ಇಲ್ಲಿ ಟಿಕೆಟ್ ಕೊಡ್ರಿ, ಅಲ್ಲಿ ಟಿಕೆಟ್ ಕೊಡ್ರಿ ಅಂತ ಕೇಳೋ ಕಾಲ ಹೋಗಿದೆ. ನಾ ಯಾವಾಗಲೂ ಕೇಳಿಲ್ಲ, ಹಾಗೂ ಕೇಳಿಲ್ಲ, ಇಂದು ಕೇಳಿಲ್ಲ, ನಾಳೆನೂ ಕೇಳೋದಿಲ್ಲ. ಪಕ್ಷಕ್ಕೆ ನನ್ನ ಅವಶ್ಯಕತೆ ಅನಿಸಿ ಇಂಥ ಚುನಾವಣೆ ನೀವು ಸ್ಪರ್ಧೆ ಮಾಡ್ರಿ ಅಂತ ಹೇಳಿದ್ರೆ ನಾ ಮಾಡ್ತೇನೆ, ಅದಕ್ಕೆ ಹಿಂದೇಟ್ ಹಾಕೋದಿಲ್ಲ. ಓಕೆ ಸರ್, ಪಕ್ಷ ಬಾಗಲಕೋಟೆಗೆ ತಾವು ಸ್ಪರ್ಧೆ ಮಾಡಿದ್ರೆ ಮಾಡ್ಬೋದು ಸರ್, ಬಾಗಲಕೋಟೆ ಬೆಳಿಗ್ಗೆ ಮಾಡಿದ್ರೆ ಮಾಡ್ಬೋದು. ಪಕ್ಷ ಹೇಳಿದ್ದು ಎಲ್ಲ ಆ ಪಕ್ಷದವರು ಇಂಥಲ್ಲಿ ನೀವು ಸ್ಪರ್ಧೆ ಮಾಡ್ರಿ ಅಂದ್ರೆ ನಾ ಮಾಡ್ತೇನೆ. ನಾನಾಗಲೇ ಹೋಗಿ ಅಲ್ಲಿ ಸ್ಪರ್ಧೆ ಮಾಡ್ತೀನಿ, ಇಲ್ಲಿ ಸ್ಪರ್ಧೆ ಮಾಡ್ತೀನಿ, ನನಗೆ ಅಲ್ಲಿ ಟಿಕೆಟ್ ಕೊಡ್ರಿ, ಇಲ್ಲಿ ಕೊಡ್ರಿ, ನನಗೆ ಸ್ಥಾನಮಾನ ಕೊಡ್ರಿ ಅಂತ ಕೇಳುವಷ್ಟು ಸಣ್ಣ ಮನುಷ್ಯ ನಾ ಏನಲ್ಲ. ಓಕೆ ಓಕೆ ಇಲ್ಲಿವರೆಗೂ ಸಮಗ್ರವಾಗಿ SR ಪಾಟೀಲ್ ಸಾಹೇಬರು ತಮ್ಮ ಬಾಲ್ಯ ಹಾಗೂ ತಮ್ಮ ರಾಜಕೀಯ, ತಮ್ಮ ಸಮೂಹ ಸಂಸ್ಥೆ ಬಗ್ಗೆ ಸಮಗ್ರವಾಗಿ ನಮ್ಮೊಂದಿಗೆ ಮಾತುಕತೆ ನಡೆದದಕ್ಕೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.